ನನ್ನ ಜೊತೆಗೆ ಇವತ್ತೊಬ್ರು ಸ್ಪೆಷಲ್ ಗೆಸ್ಟ್ ಇದಾರ್ರಿ. ಇವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಮೇಡಮ್? ಕೊಟ್ಬಿಟ್ರಿ ಫಸ್ಟ್ ಕಾಷನ್. ಚೆನ್ನಾಗಿ ದುಡ್ಡು ಮಾಡ್ತಾರೆ ಹಂಸವರು, ಸರಿಗೆ ದುಡ್ಡು ಮಾಡ್ತಿದ್ದಾರೆ, ಸಿಕ್ಕಾಬಟ್ಟೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬರುತ್ತೆ. ಲೈಫಿಗೆ ಎಷ್ಟು ಬೇಕಷ್ಟು ಮಾಡ್ತಿದ್ದೀನಿ. 1000 ಚಾರ್ಜ್ ಮಾಡ್ತೀರಾ, ಲಕ್ಷ ಚಾರ್ಜ್ ಮಾಡ್ತೀರಾ? ಲಕ್ಷಕ್ಕೆಲ್ಲ ಯಾರೇನೋ ಕಮೆಂಟ್ ಹಾಕಿದ್ರು ನೋಡೋದಪ್ಪ ನಾನು, ಅಕ್ಕ ಎಲ್ಲ ಬಿಟ್ಟು ನಾನು ನಿಮ್ಮ ಮೇಲೆ ಭಾಳ ಓಪ್ ಇಟ್ಕೊಂಡಿದ್ದೀನಿ, ಸಾಧನೆ ಮಾಡ್ತೀರಲ್ವಾ ಅಂತ. ನನ್ ಬಿಡಕ್ಕೆ ಬಂತೀವಾಗ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿದಾರ ನಿಮ್ಗೆ? ಯಾರವರೆಲ್ಲ ಅಷ್ಟು ಕಮೆಂಟ್ಸ್ ಹಾಕ್ತಾರೆ, ನೀನ್ ಚೆನ್ನಾಗಿದ್ಯಾ ಅಂತ. ನೀನ್ ಚೆನ್ನಾಗಿದ್ಯಾ? ತುಂಬಾ ಟಫೆಸ್ಟ್ ಫೇಸ್ ಅಂತ ಯಾವ್ದಾದ್ರು? ಟಾಪರ್ ಆಗ್ಬಿಟ್ಟು ಸಿ ಆಗೋಣ ಅಂದ್ಬಿಟ್ಟು ಏನಪ್ಪ ಹಿಂಗೆ ಕೆಲಸ ಮಾಡ್ತಾ ಇದೀನಿ, ಹಿಂಗಾಗ್ತದೆ ಅಲ್ಲ ಅಂತ ಅವಾಗ ಮೆಂಟಲಿ ತುಂಬಾ ಬೇಜಾರಾಗ್ತಾ ಇತ್ತು. ಹೆಂಗೆ ಫ್ಯಾನ್ಸ್ ಎಲ್ಲ ಸಿಕ್ಕಾಗ ಹಂಸ ಬನ್ನಿ ಸೆಲ್ಫಿ ತೆಗಿಸ್ಕೊಳ್ಳೋಣ ಅಂತಾರ? ಇಲ್ಲ ಒಬ್ರೊಬ್ರು ದೂರದಿಂದ ನೋಡ್ಕೊಂಡು ಎಲ್ಲಿ ನೋಡೋಳು ಟಾಪ್ ಟು ಬಾಟಮ್ ಅಬ್ಸರ್ವ್ ಮಾಡ್ತಾರೆ, ಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಯಾವ ಪಾರ್ಟಿ ನೀವು? ರೀಸೆಂಟ್ ಆಗಿ ಅದೇ ಸುದ್ದಿ ಈಗ. ಬರ್ಡೇ ಪಾರ್ಟಿ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಇಷ್ಟೊಂದು ನಗಸ್ತೀರಾ ನೀವು. ನೀವ್ ಯಾವತ್ತಾದ್ರೂ ಸೀರಿಯಸ್ ಆಗಿ ಹತ್ತಿದ್ದೀರಾ? ಮ್ಯಾಮ್ ಹತ್ತಿದ್ದೀನಿ. ಸೀರಿಯಸ್ ಆಗಿ ಹತ್ತಿದ್ದೀರಾ ಅಂದ್ರೆ ಹೆಂಗೆ ಅಂದ್ರೆ ಇವಾಗ ಎಷ್ಟು ಮಾತಾಡ್ತೀನಿ, ಹೆಂಗೆ ಹೇಳೋದು, ನನಗೆ ಸ್ವಲ್ಪ ನಾನು ತುಂಬಾ ಸೆನ್ಸಿಟಿವ್ ಇದೀನಿ. ಸ್ವಲ್ಪ ಬೇಜಾರಾದ್ರೂ ಹತ್ಬಿಡ್ತೀನಿ ನಾನು, ಡಲ್ ಆಗ್ಬಿಡ್ತೀನಿ, ಸೈಲೆಂಟ್ ಆಗ್ಬಿಡ್ತೀನಿ. ಎಷ್ಟು ಮಾತಾಡ್ತೀನೋ ಅಷ್ಟೇ ಸೆನ್ಸಿಟಿವ್ ಇದೀನಿ ನಾನು. ಓಕೆ, ಹೌದಾ? ಹೌದು, ಸೆನ್ಸಿಟಿವ್, ತುಂಬಾ ಸೆನ್ಸಿಟಿವ್. ಬೋಲ್ಡ್ ಆಗಿ ಮಾತಾಡ್ತೀನಿ, ಮಾತಾಡೋದನ್ನ ಹತ್ಬಿಡ್ತೀನಿ. ನನಗೆ ಜಾಸ್ತಿ ಕೋಪ ಬಂದಾಗ ಅಳು ಬರೋದು, ಜಾಸ್ತಿ ಕೋಪ ಬಂದಾಗ ಜಾಸ್ತಿ ಅಳು ಬರುತ್ತೆ. ಬೇಜಾರಾದ ಏನಾದ್ರು ಹರ್ಟ್ ಆದ್ರೆ ಸೈಲೆಂಟ್ ಆಗಿರ್ತೀನಿ. ಜಾಸ್ತಿ ಕೋಪ ಬಂದಾಗ ಅದು ಅಳುನೋ ಕಣ್ಣೀರೋ ಗೊತ್ತಿಲ್ಲ, ಆಚೆ ಬರುತ್ತೆ, ಅಳು ಬರುತ್ತೆ, ಹತ್ತಿದ್ದೀನಿ. ಓಕೆ, ತುಂಬಾ ಟಫೆಸ್ಟ್ ಫೇಸ್ ಅಂತ ಯಾವ್ದಾದ್ರು ಜೀವನದಲ್ಲಿ ಯಾಕಂದ್ರೆ ಎಲ್ಲರೂ ನೋಡಿರ್ತಾರೆ, ಆ ತರದ ಹಂಸದ ಲೈಫ್ ಅಲ್ಲಿ ಯಾವ್ದಾದ್ರು ಟಫೆಸ್ಟ್ ಫೇಸ್ ಅಪ್ಪ ಇದು ನನಗೆ ಅಂತ? ಡಿಗ್ರಿ ಮಾಡ್ಬೇಕಾದ್ರೆ ನಾನು ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಿದ್ದೆ. ಹೇಳಿದ್ನಲ್ಲ ನಾನು ಟಾಪರ್ ಅಂತ. ನಂದು 93% PU ಕಂಪ್ಯೂಟರ್ ಸೈನ್ಸು, 92% 10th. ಓಕೆನಾ? ಎಲ್ಲ ಚೆನ್ನಾಗೇ ಏನಾಗ್ತಿತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಾಲೇಜ್ ಇರ್ತಿತ್ತು, 1 hour ಗ್ಯಾಪು. ಮತ್ತು ನಾನು ಡಯಾಗ್ನೋಸ್ಟಿಕ್ಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲೇನಂದರೆ ರಿಸೆಪ್ಷನಿಸ್ಟು ಕೆಲಸ ಮಾಡಬೇಕು, ಕೆಳಗಡೆ ಸ್ಕ್ಯಾನಿಂಗ್ ಇರುತ್ತೆ ಗೊತ್ತಾ, ರೇಡಿಯೋ ಏನಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಅಲ್ಲಿ ಪೇಷಂಟ್ ಅಟೆಂಡ್ ಮಾಡಬೇಕು, ಡಾಕ್ಟರ್ಗೆ ಹೆಲ್ಪ್ ಮಾಡಬೇಕು. ಒಂದೊಂದಿನ ಒಬ್ಬೊಬ್ರು ರಜಾ ಹಾಕಿದರೆ ಆ ಕೆಲಸ ಎಲ್ಲ ನಾವೇ ಮಾಡಬೇಕು. ಹಂಗಿರ್ತಿತ್ತು ಕೆಲಸ. ಓದ್ಕೊಳ್ಳೋಕೆ ಟೈಮೇ ಇರ್ತಾಯಿಲ್ಲ. ನಾಳೆ ಎಕ್ಸಾಮ್ ಅಂದರೆ ಅಲ್ಲೇ ಲ್ಯಾಬಲ್ಲೇ ಕುತ್ಕೊಂಡು ಓದ್ಕೊತಾ ಇದ್ದೆ ನಾನು. ಅದು ತುಂಬ ತುಂಬ ಕಷ್ಟ ಆಗ್ತಿತ್ತು ನನಗೆ. ಹೆಂಗಂತ ಟಾಪರ್ ಆಗಿಬಿಟ್ಟು ಸಿ ಆಗೋಣ ಅಂದ್ಬಿಟ್ಟು ಏನಪ್ಪ ಹಿಂಗೆ ಕೆಲಸ ಮಾಡ್ತಾ ಇದ್ದೀನಿ, ಹಿಂಗಾಗ್ತದೆ ಅಲ್ಲ ಅಂತ ಅವಾಗ ಮೆಂಟಲಿ ತುಂಬ ಬೇಜಾರಾಗ್ತಾ ಇತ್ತು. ಓದೋಕ್ಕೂ ಆಗ್ತಾಯಿಲ್ಲ, ಏನೋ ತುಂಬಿಸ್ತಾ ಇದ್ದೆ. ಎಕ್ಸಾಮ್ ಒಟ್ಟಿನಲ್ಲಿ ಫುಲ್ ಬರಿತಾ ಇದ್ದೆ, ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಫುಲ್ ತುಂಬಿಸ್ತದೆ. ಮ್ಯಾಮ್ ಕೇಳಿದ್ರು, ಯಾಕಂಸ ಇಷ್ಟು ಡಲ್ ಆಗಿಬಿಟ್ಟಿದ್ಯಾ? ಅವಾಗ ಕಣ್ಣಲ್ಲಿ ನೀರು ತುಂಬಿಕೊಟ್ಟಿರೋದು. ಅಯ್ಯೋ, ನಾನು ಯಾರ ಹತ್ರನೂ ಅನ್ಸ್ಕೊತಾನೆ ಇಲ್ಲ. ಟೀಚರ್ಸ್ ಹತ್ರ ತುಂಬ ಚೆನ್ನಾಗಿ ಓದ್ತಾಳೆ ಅಂತ ಅಪ್ರಿಷಿಯೇಟ್ ಮಾಡೋರು, ನನ್ನ ಪೇರೆಂಟ್ಸ್ಗೆಲ್ಲರಿಗೂ ಹೇಳೋರು. ಈ ಥರ ನಮ್ಮ ಹೆಡ್ ಮ್ಯಾಮ್ ದತ್ತು ತೊಗೊಳ್ತೀನಿ ಅಂತಿದ್ರು ಸ್ಕೂಲಲ್ಲಿ ಇದ್ದಾಗ. ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಾ ಇದೆ. ಹಿಂಗಾಗ್ಬಿಟ್ನಲ್ಲ ನಾನು. ಅದೊಂಥರ ಫಿನಾನ್ಷಿಯಲಿನೂ ಮನೇಲಿ ಸಪೋರ್ಟ್ ಮಾಡಬೇಕಿತ್ತು, ಈ ಕಡೆ ಓದಬೇಕಾಗಿತ್ತು, ಈ ಕಡೆ ನನಗೆ CA ಮಾಡೋಕ್ಕೂ ಆಗ್ತಾಯಿಲ್ಲ. ಅದು ಡಿಗ್ರಿ ಮುಗಿಯೋ ತನಕ ಸ್ವಲ್ಪ ಬೇಜಾರು, ಅಂದರೆ ಏನದು ಕಷ್ಟದ ಜೀವನ, ಸ್ಟ್ರಗಲಿಂಗ್ ಲೈಫ್ ಆಯ್ತು. ಆಮೇಲೆ ಕೆಲ್ಸಕ್ಕೆ ನಾನು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕನೂ ಕೆಲಸ ಮಾಡ್ತಿಲ್ಲಲ್ಲ, ನಾನು ಕೆಲಸ ಮಾಡ್ತಿದ್ದೆ. ಸರಿ, ಬ್ಯಾಲೆನ್ಸ್ ಆಯ್ತು ಎಲ್ಲ. ಓಕೆ, ಅಪ್ಪ ಅಮ್ಮ ಏನಂತಾರೆ ನಿಮ್ಗೆ ಈ ತರ ಕಂಟೆಂಟ್ ಕ್ರಿಯೇಷನ್? ಯಾಕಂದ್ರೆ ಕೆಲವರೆಲ್ಲ ಬಿಡಲ್ಲ, ಯಾಕೆ ಬೇಕು, ಸುಮ್ಮನೆ ಬಿಡು ನೀನೇನು ಅದೇನೆಲ್ಲ ರಿಪ್ಲೈ ಮಾಡ್ಕೋತಾ ಕೂತ್ಕೊಂಡು ಆ ಥರದ್ದೆಲ್ಲ ಮಾತಾಡ್ತಾರೆ. ಏನಂತಾರೆ ಅಪ್ಪ ಅಮ್ಮ? ಓಕೆ ಅಂತಾರೆ? ಹೇಗೆ? ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ಈಗಲೂ ಹೇಳ್ತಾರೆ, ವ್ಲಾಗ್ ಮಾಡು, ಯೂಟ್ಯೂಬ್ ಮಾಡು. ನಮ್ಮ ಯೂಟ್ಯೂಬ್ ಮಾಡು ವ್ಲಾಗ್ ಅನ್ನಲ್ಲ, ಯೂಟ್ಯೂಬ್ ಮಾಡು. ನಮ್ಮ ಅಕ್ಕನು ಫುಲ್ ಸಪೋರ್ಟ್ ಮಾಡ್ತಾಳೆ. ಅವಳು ಇನ್ನ ಮಾಡಿ, ಯಾಕೆ ಎಂತಂತವ್ರೆ ಮಾಡ್ತಾರೆ, ಮಾಡೇ ಅವಳು ಹಿಂಗೆ ಹೇಳಿನೇ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ ನಾನು. ಹಂಗೇನೆ ಈಗ ಯೂಟ್ಯೂಬ್ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ, ಅವಾಗಿಂದನೂ ಅನ್ಕೊತಿದ್ದೀನಿ 100K ಕಂಪ್ಲೀಟ್ ಆಗಲಿ, 50K ಕಂಪ್ಲೀಟ್ ಆಗಲಿ, ಹಾಗೆ ರೀಸನ್ ಹೇಳ್ಕೊಂಡು ಬರ್ತಾ ಇರೋದು ನಾನು.
ಇವಾಗ ಮಾಡೋಣ ಅಂದ್ಕೊಂಡು ಇವತ್ತೇ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ. ಅದೇ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಪ್ಪಾಜಿಗೆ ಗೊತ್ತಿಲ್ಲ ವ್ಲಾಗ್ ಮಾಡೋದು, ವಿಡಿಯೋಸ್ ಮಾಡೋದೆಲ್ಲ ಗೊತ್ತಿಲ್ವಾ? ಯಾಕೆ ಮೊಬೈಲ್ ಕೊಡ್ಸಿಲ್ವಾ ನೀವು ಅವ್ರಿಗೆ? ಎಲ್ಲ ಇದೆ. ಅವ್ರು ಜಾಸ್ತಿ ಫೇಸ್ಬುಕ್ ಯೂಸ್ ಮಾಡೋದು. ಮೋಜ್ ಅಂತ ಬರೋದು ಗೊತ್ತಾ ವಿಡಿಯೋಸ್. ಅದು ಇನ್ಸ್ಟಾಗ್ರಾಮ್ ಅಷ್ಟು ಐಡಿಯಾ ಇಲ್ಲ ನಮ್ಮ ಅಪ್ಪಾಜಿಗೆ, ಯೂಟ್ಯೂಬ್ ಅಷ್ಟು ಐಡಿಯಾ ಇಲ್ಲ. ಗೊತ್ತಾದ್ರೂ ಖುಷಿ ಪಡ್ತಾರೆ, ಹೇಳ್ತಾರ ಸುತ್ತಮುತ್ತ ಜನ ಖುಷಿ ಪಡ್ತಾರೆ. ನನ್ನ ಅಂಥದ್ದು ಡೀಸೆಂಟ್ ಆಗೇ ಮಾಡ್ತೀನಲ್ಲ ಮ್ಯಾಮ್ ಎಲ್ಲಾನು. ಆ ಥರ ಬೈಯೋ ಥರ ಯಾವುದೂ ಮಾಡಿಲ್ಲ. ನಮ್ಮ ಮನೇಲೂ ಹೇಳ್ತಾರೆ, ಯಾರು ಬಂದಾಗ ಮಾತಾಡ್ಸಿದಾಗ ಹೇಳ್ತಾಳೆ ನಮ್ಮ ಅಕ್ಕ, ನೋಡು ನೀನು ಚೆನ್ನಾಗಿ ಮಾಡೋದಕ್ಕೆ ಬಂದು ಮಾತಾಡ್ಸ್ತಾರೆ, ನೀನು ಬೇರೆ ಥರ ವೀಡಿಯೋಸ್ ಮಾಡಿದರೆ ಯಾರನ್ನೂ ನೀನು ಮಾತಾಡ್ಸ್ತಾ ಇಲ್ಲ ಒಂಥರ ನೋಡೋರು. ಅವಳು ಒಂಥರ ಹೇಳೋದು ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಇಂಡೈರೆಕ್ಟಾಗಿ ಹೇಳೋದು. ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಇದೆ ಮನೇಲಿ. ಓಕೆ, ಸೂಪರ್. ಏನು ಹೀರೋಯಿನ್ ಆಗ್ಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಪ್ರಕಾರ? ಹೀರೋಯಿನ್ ನೀವು ಮುಂದೆ ಹೀರೋಯಿನ್ ಆಗ್ತೀರಂತೆ ತುಂಬ ಜನ ಕಮೆಂಟ್ ಹಾಕಿದ್ರು. ಹಂಗಂತ ಕಮೆಂಟ್ ಆಗ್ತಾರೆ, ನನಗೆ ಹೆಂಗಂತಾರೆ. ನಿಮಗೆ ಆ ಥರ ಕಮೆಂಟ್ಸ್ ಕಾಣುತ್ತೆ, ನನಗೆ ಬೇರೆ ಥರ ಇಲ್ಲ, ನಾವು ಪಾಸಿಟಿವ್ ಕಮೆಂಟ್ ನೋಡ್ತಾ ಇರ್ತೀವಿ ಅವಾಗ. ಮ್ಯಾಮ್ ಹೀರೋಯಿನ್ ಹೆಂಗೆ ಹೇಳೋದು ಮ್ಯಾಮ್? ನಾನು ಹೀರೋಯಿನ್ ಆಗ್ತೀರಂತೆ ನೆಕ್ಸ್ಟ್ ನೀವು? ಇಲ್ಲ ಇಲ್ವಾ? ಯಾಕ್ರಿ, ಕಾನ್ಫಿಡೆನ್ಸ್ ಇಲ್ವಾ ನಿಮಗೆ? ಅಷ್ಟು ಹೆಂಗೆ ಹೇಳ್ತಾರೆ, ಅಷ್ಟೇನಿಲ್ಲ ನಿಮಗೆ? ಅಷ್ಟು ಮ್ಯಾಮ್ ಚೆನ್ನಾಗಿದ್ದೀನಿ, ಅಷ್ಟು ಚೆನ್ನಾಗಿಲ್ಲ ಮ್ಯಾಮ್. ಹೀರೋಯಿನ್ ಆಗೋ ಅಷ್ಟು ಚೆನ್ನಾಗಿಲ್ಲ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನ. ಅಷ್ಟು ಜನ ಹುಡುಗರು ಮದುವೆ ಆಗಿ ಮೇಡಮ್ ಅಂತ ಕಮೆಂಟ್ ಹಾಕ್ತಾರೆ. ಅಕ್ಕ ಮದುವೆ ಆಗಿ ಅಕ್ಕ ನನ್ನ ಮದುವೆ ಆಗು ಅಕ್ಕ. ಹಂಸ ಐ ಲವ್ ಯು, ಎಲ್ಲಿದ್ದೀರಾ ಬನ್ನಿ. ಮ್ಯಾಮ್ ಇನ್ನ ನೀವು ಮೆಸೇಜಸ್ ನೋಡ್ಬೇಕು, ಎಷ್ಟು ಕ್ರೇಜಿಯಾಗಿರುತ್ತೆ ಅಂದ್ರೆ. ಓಕೆ, ಯಾವ್ಯಾವ ಥರ ಮೆಸೇಜ್ ಬರುತ್ತೆ? ಐ ಆಮ್ ಕ್ಯೂರಿಯಸ್ ನಿಮಗೆ, ಯಾಕಂದ್ರೆ ನಾನು ನಿಮ್ದು ಕಮೆಂಟ್ ರಿಪ್ಲೈ ಮಾಡೋದಕ್ಕೆ ಒಂಥರ ಅನ್ಸುತ್ತೆ, ಅದೇ ಒಂದು ಖುಷಿ ಅಲ್ವಾ? ಅಂದ್ರೆ ನೋಡಿದ್ರೆ ನಗು ಬರುತ್ತೆ. ಅದು ಯಾವ್ಯಾವ ಥರ ಕಮೆಂಟ್ಸ್ ಬರುತ್ತೆ ಹೇಳ್ತೀನಿ. ಒಬ್ಳು ಹುಡುಗಿ, ಅಕ್ಕ ನಿಮ್ನ ನನ್ನ ತಮ್ಮ ಲವ್ ಮಾಡ್ತಿದ್ದಾನೆ, ನೀವು ಮದುವೆ ಆಗ್ಲಿ ಅಂದ್ರೆ ಸೂಸೈಡ್ ಮಾಡ್ಕೋತಾನೆ ಅಂತ. ಆ ಹುಡುಗಿ ನನ್ಗೆ ಅಕ್ಕ ಅಂತಿದ್ದಾಳೆ ಅಂದ್ಮೇಲೆ ಅವ್ನ ತಮ್ಮಂಗೆ ಇನ್ನು ಎಷ್ಟು ಏಜ್ ಇರ್ಬೇಡ, ಅವಳೇ ನಂಗೆ ಅಕ್ಕ ಅಂತಿದ್ದಾಳೆ ಅಂದ್ಮೇಲೆ ಪ್ರೊಫೈಲ್ ನೋಡಿದ್ರೆ ಜನ್ಸಿ ಹುಡುಗಿ, ಮುಖ ತೋರಿಸ್ತಿಲ್ಲ, ಹಿಂಗ್ ಮಾಮೂಲಿ ಇರುತ್ತೆ ಗೊತ್ತಾ, ಹಿಂಗ್ ಫೋಟೋ ಬ್ಲರ್ ಆಗಿ ಚಿಕ್ಕ ಹುಡುಗಿ, ನನ್ನ ಚಿಕ್ಕ ಹುಡುಗಿ. ಫೇಕ್ ಅಕೌಂಟ್ಸ್ ಇಂದ ಜಾಸ್ತಿ ಬರುತ್ತಾ ನಿಮಗೆ? ಎಷ್ಟು ಹಿಂಗೆ ಅಂದರೆ ಒಬ್ರೊಬ್ರು ಬಯೋಡೇಟಾನೇ ಕಳಿಸ್ಬಿಡ್ತಾರೆ ಮದುವೆ ಆಗು ನನ್ನ ಅಂತ. ಇವಾಗ ಒಂದು ರೀಸೆಂಟಾಗಿ ಕುರ್ತಾ ಬಿಸ್ನೆಸ್ ಮಾಡಿದ್ನಲ್ಲ, ಆ ನಂಬರ್ಗಂತೂ ನಾನು ಮದುವೆ ಆಗು ಫುಲ್ ಬಯೋಡೇಟಾ ಫೋಟೋ ಎಲ್ಲ ಕಳಿಸ್ತಾರೆ. ಯೋಚನೆ ಮಾಡು ಹಂಸ, ಲಾಸ್ಟ್ ಚಾನ್ಸ್ ಕೊಡ್ತೀನಿ ನಿನಗೆ, ಇನ್ಮೇಲೆ ನಾನು ಮತ್ತೆ ಮೆಸೇಜ್ ಮಾಡಲ್ಲ, ಇದೇ ಲಾಸ್ಟ್ ನೀನು ಕೇಳ್ಕೊತಾ ಇರೋದು. ಮತ್ತೆ ನೆಕ್ಸ್ಟ್ ಡೇ ಅವರೇ ಮೆಸೇಜ್ ಮಾಡ್ತಾರೆ, ಏನು ಯೋಚನೆ ಮಾಡಿದ್ರಿ ಅಂತ. ಓಕೆ, ಆ ಥರ ಬರುತ್ತೆ. ಅದೇ ಖುಷಿಯಾಗೋ ಮೆಸೇಜಸ್ ನನಗೆ ಇನ್ನೂ ನೆನಪಿರೋದು ಅಂದರೆ, ಒಬ್ಬರು ಪ್ರೆಗ್ನೆಂಟ್ ಲೇಡಿ ಮೆಸೇಜ್ ಮಾಡಿದರು, ಹಂಸ ಡೈಲಿ ನಿಮ್ಮ ವೀಡಿಯೋಸ್ ನೋಡ್ತೀವಿ, ಸೊ ದಟ್ ನನ್ನ ಹುಟ್ಟೋ ಮಗು ನಿಮ್ಮ ಥರನೇ ಹುಟ್ಟಲಿ ಅಂತ. ನನಗೆ ಫುಲ್ ಖುಷಿ ಆಯ್ತು ಆ ಮೆಸೇಜ್ ನೋಡಿ, ಅದು ಖುಷಿಯಾಗಿರೋದು. ಮತ್ತು ಇನ್ನೊಂದು ರೋಡಲ್ಲಿ ಸಿಕ್ಕಿದಾಗ ಒಬ್ಬರು ವಾಪಸ್ ತಿರ್ಸ್ಕೊಂಡು ಬಂದು ಮಾತಾಡ್ತಿದ್ರು, ನಾನು ನನ್ನ ಮಗಳು ವೀಡಿಯೋಸ್ ನೋಡ್ತೀವಿ ಅಂಕಲ್ ಮಾಡ್ತೀವಿ, ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ನಿಮ್ಮ ಥರನೇ ಬೋಲ್ಡಾಗಿ ಎಲ್ಲದಕ್ಕೂ ಆನ್ಸರ್ ಮಾಡಬೇಕು ಅಂತ ಆ ಥರ ಹೇಳಿ, ಅದೊಂದು ಫುಲ್ ಖುಷಿ. ಅವಾಗ ನನಗೆ ಅನಿಸ್ತು, ನನ್ನ ವೀಡಿಯೋಸ್ ಇಷ್ಟೊಂದು ಎಫೆಕ್ಟ್ ಆಗಿದೆ, ನಾನು ಸುಮ್ಮನೆ ಏನೋ ಮಾಡ್ತಾ ಇದ್ದಲ್ಲ, ಇವರೆಲ್ಲ ನೋಡ್ತಾರಾ, ಮಗು ಎಲ್ಲ ನೋಡಿ ಇನ್ಫ್ಲೂಯೆನ್ಸ್, ಆ ಥರ ಅನ್ನಿಸ್ತು. ತುಂಬ ಖುಷಿ ಆಯಿತು. ಒಂದು 2-3 ದಿನ ಅದೇ ಗುಂಗಲಿ, ಹಂಗಂದ್ರಲ್ಲ ಹಿಂಗಂದ್ರಲ್ಲ, ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲ್ಲ. ಹಂಸಗಳಲ್ವಾ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತಾರೆ. ಥ್ಯಾಂಕ್ ಯು ಮನೆಗೆ ಹೋಗ್ಬಿಟ್ಟು ನಮ್ಮ ಎಲ್ಲರೂ ಹೇಳೋದು, ಇವತ್ತು ನಾನು ಕಂಡಿಡಿದ್ರೆ ಗೊತ್ತಾ, ಅವ್ರಂಗೆ ಕಂಡಿಡಿದ್ರೆ ಗೊತ್ತಾ, ಆ ಥರ ಎಲ್ಲರಿಗೂ ಹೇಳೋದು. ಓಕೆ, ಕ್ರೇಜಿ ಕಮೆಂಟ್ಸ್ ಯಾರಿಗೂ ಇದು ಈ ಲೆವೆಲ್ಗೆ ಹಿಂಗೆ ಹಾಕೋರು ಆ ಥರದ್ದು ಏನಾದ್ರು ಕಮೆಂಟ್ಸ್ಗಳು ನಿಮಗೆ ಬಂದಿರೋದು? ಕ್ರೇಜಿ ಕಮೆಂಟ್ಸ್ ಅಂತಾರಲ್ಲ, ಆ ಥರದ್ದು ಏನಾದರೂ? ಹೌದು, ತುಂಬಾ ಬರುತ್ತೆ. ನೀವು ರಿಪ್ಲೈ ಮಾಡ್ಲಿ ಅಂತಾನೆ ಬರುತ್ತೆ. ಹೌದು, ಅದಂತೂ ನಿಜ ಮ್ಯಾಮ್. ಒಬ್ಬ ಏನ್ ಮಾಡ್ದ, ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ ಆಯ್ತಾ, ನನಗೆ ಸಿಟ್ಟು ಬಂತು, ರಿಪ್ಲೈ ಮಾಡಿದೆ. ಸದ್ಯ ಅಂತೂ ರಿಪ್ಲೈ ಮಾಡಿದ್ರ, ನೀವು ರಿಪ್ಲೈ ಮಾಡ್ಲಿ ಅಂತ ಈ ತರ ಮೆಸೇಜ್ ಮಾಡ್ತಿದ್ದೆ ಅಂತಾರ. ಬ್ಲಾಕ್ ಸಿಟ್ಟು ಬಂದಿತ್ತು ಬಯ್ಯೋಣ ಅಂತ ಬ್ಲಾಕ್ ಮಾಡಿದೆ. ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿದಾರ ನಿಮ್ಗೆ? ಆ ತರ ಯಾರು ಮಾಡಿಲ್ವಾ? ಒಬ್ಬ ಹುಡುಗ ಪ್ರಪೋಸ್ ಅಲ್ಲ, ವಂಡರ್ಲಾಗ್ ಹೋಗಿದ್ದೆ. ಒಬ್ಬ ಹುಡುಗ ನೋಡ್ರಿ, ಅಕ್ಕ ನಿಮ್ನ ನಾನು ಫಾಲೋ ಮಾಡ್ತಾ ಇದ್ದಾನೆ, ನನ್ನ ನೀವು ಫಾಲೋ ಬ್ಯಾಕ್ ಮಾಡಿ. ನನಗೆ ವಂಡರ್ಲಾದಲ್ಲಿ ಅದು ಆಟ ಆಡ್ಬಿಟ್ಟು ವಾಮಿಟ್ ಬರೋ ಥರ ಹೆಂಗೆಂಗೋ ಆಗ್ತದೆ, ಕುತ್ಕೊಂಡು ಬಿಸ್ಲಿಗೆ ಒದ್ದಾಡ್ತೀನಿ. ಅಕ್ಕ ನಾನು ಮಾತ್ರ ನಿನ್ನ ಫಾಲೋ ಮಾಡ್ತಿದ್ದೀನಿ, ನೀವು ನನ್ನ ಫಾಲೋ ಬ್ಯಾಕ್ ಮಾಡಿ. ಅಮ್ಮ ಕೈ ಮುಗಿತೀನಿ, ಹೋಗ್ಬಿಡವ ನೀನು. ಹಂಗೆ ಹೇಳಂಗಿಲ್ಲ ಬಿಡಂಗಿಲ್ಲ ಫಾಲೋವರ್ಸ್ಗೆ. ಫ್ರೆಂಡ್ಸ್ ಬಂದ್ಬಿಟ್ಟು ಬೈಬಿಟ್ಟು ಕರ್ಕೋ, ಬಾರ ನೀನೇನು ವೀಡಿಯೋಸ್ ಮಾಡ್ತೀನಿ ಫಾಲೋ ಮಾಡೋಕ್ಕೆ ಅಂತ. ಸದ್ಯ ನನ್ನ ಮನ್ಸಿನ ಮಾತಿನ ಹೇಳ್ದಲ್ಲ ಅಂದ್ಬಿಟ್ಟು. ಓಕೆ, ಫೈನ್. ಯಾಕೆ ಹೌದು ಹಂಸ ಅವರೇ, ಕೆಲವ್ರನ್ನ ಈಗ ಎಲ್ಲರೂ ಅದನ್ನ ಕೇಳ್ತಾರೆ, ಈ ನಾನು ಫಾಲೋ ಮಾಡಿದ್ದೀನಿ ನೀನು ಫಾಲೋ ಮಾಡು ಅಂತಾರೆ. ಅಂದ್ರೆ ಏನಾದ್ರು ಫಾಲೋ ಮಾಡಿದ್ರೆ ಅವ್ರಿಗೆ ಹೆಂಗ ಅನ್ಸುತ್ತೆ ಅಂದ್ರೆ, ಇವರು ನಿನ್ನ ಫಾಲೋ ಮಾಡ್ತಾರ, ಇಷ್ಟು ದೊಡ್ಡ ಫಾಲೋ ಅಂದ್ರೆ ಇಷ್ಟು ದೊಡ್ಡ ಪ್ರೊಫೈಲ್ ಇರೋ ನಿನ್ನ ಫಾಲೋ ಬ್ಯಾಕ್ ಮಾಡ್ತಿದಾರ, ಅದ್ ಹಂಗ ಅನ್ಸುತ್ತೆ. ಇದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಕೊಲಿಗ್ ಒಬ್ಬ ಇದ್ದಾನೆ,
ಅವನಿಗೆ ನಾನು ಫಾಲೋ ಬ್ಯಾಕ್ ಮಾಡ್ತಿದ್ದೀನಲ್ವಾ, ಅವ್ನ ಫ್ರೆಂಡ್ ಬಂದ್ಬಿಟ್ಟು ಇವಳು ಯಾರು ಇವ್ಳು ನಿನಗೆ ನಿಂಗೆ ಫಾಲೋ ಮಾಡ್ತಿದ್ದಾಳ, ಮಿಸ್ ಆಗಿ ಅಂತಿರ್ತಲ್ ಬಿಡೋ ನೀನು ಫಾಲೋ ಮಾಡ್ತಿರೋದಕ್ಕೆ ಅಂತ. ಅದಕ್ಕೆ ಅವ್ನು ಹೇಳಿದ್ರೆ 2 ದಿನ ಬಿಟ್ಟು ನೋಡು ಫಾಲೋ ಮಾಡ್ತಾಳೆ ಇಲ್ವಾ ಗೊತ್ತಾಗುತ್ತೆ ನಿನಗೆ ಅಂದರೆ ಆ ಥರ. ನೀನು ಫಾಲೋ ಮಾಡ್ತಿದ್ದಾರಾ ಆ ಥರ ಬರುತ್ತಲ್ಲ ಅಂತ. ಓಕೆ, ಯಾವ ಪಾರ್ಟಿ ನೀವು ರೀಸೆಂಟಾಗಿ? ಅದೇ ಸುದ್ದಿ ಈಗ ಬರ್ಡೇ ಪಾರ್ಟಿ ನೋಡಿದ್ದೀರಾ? ಬರ್ಡೇ ಪಾರ್ಟಿನ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಾ ನೀವು? ಪೊಲಿಟಿಕ್ಸಿಗೆ ಎಂಟ್ರಿ ಕೊಡ್ತೀರಾ? ಅಲ್ಲ, ನಾನು ನಿಮ್ದು ಕೆಲವೊಂದು ಕಮೆಂಟ್ಸ್ಗಳು ನೋಡ್ತಾ ಇದ್ರೆ ಏನಪ್ಪಾ ಇವ್ರು ಈ ರೇಂಜಿಗೆ ಈ ಹುಡುಗಿ ಕ್ವಶನ್ಸ್ ಕೇಳ್ತಾರೆ ಅನ್ಕೋತೀನಿ ನಾನು. ಹಂಸ ರಾಜಕೀಯಕ್ಕೆ ಎಂಟ್ರಿ ಕೊಡಿ, ಅದಕ್ಕೆ ಎಂಟ್ರಿ ಕೊಡಿ, ಇದಕ್ಕೆ ಎಂಟ್ರಿ ಕೊಡಿ, ಹೀರೋಯಿನ್ ಆಗಿ ಅಂತ. ಆಮೇಲೆ ಫ್ಯಾನ್ಸ್ ಮೀಟ್ ಮಾಡಿ ಅಂತ ಹೇಳ್ತಾರೆ. ಫ್ಯಾನ್ಸ್ ಮೀಟ್ ಮಾಡ್ಬಿಟ್ಟು ಯಾರು ಬರ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ಬೇಕಷ್ಟೇ ನಾನು. ಸೂಪರ್. ಜನ್ಸಿನಾ ನೀವು? ಜನ್ಸಿ ಇಲ್ಲ ಮ್ಯಾಮ್, ನಾನು ದೊಡ್ಡೋಳ ಜನ್ಸಿ ಮ್ಯಾಮ್. ಆಕ್ಚುಲಿ ನಮ್ದು ಜನ್ಸಿಗೆ ಸೇರ್ಕೊಳುತ್ತೆ, ಬಟ್ ನಮ್ಮ ಮೈಂಡ್ ಸೆಟ್ ಎಲ್ಲ ಜನ್ಸಿ ಇಲ್ಲ. ಹೆಂಗಿರುತ್ತೆ ಜನ್ಸಿ ಮೈಂಡ್ ಸೆಟ್ ಹಂಗಂದ್ರೆ? ಅಂತ ಸವಸನೆ ಬೇಡ ನಾನು. ಇಲ್ಲ, ನನ್ಗೆ ಆಲ್ಮೋಸ್ಟ್ ಈಗ ಚಿಕ್ಕವರು ಇರ್ತಾರೆ ಜನ್ಸಿ ಅವರೇ, ಬಟ್ ಅವ್ರ ಜನ್ಸಿ ಮೈಂಡ್ ಸೆಟ್ ಇರಲ್ಲ, ಅವ್ರದ್ದು ಬೇರೆ ತರ ಇರುತ್ತೆ. ಗೊತ್ತಾಗ್ಬಿಡ್ತಲ್ಲ ಮ್ಯಾಮ್ ಇವ್ಳು ಜನ್ಸಿ ಅಂತ. ಚಿಕ್ಕವ್ರೆ ನಮ್ಗಿನ್ನ ಚಿಕ್ಕವ್ರು ಇರ್ತಾರೆ, ನೋಡಕ್ ನಮ್ಗೆ ದೊಡ್ಡವ್ರ ತರ ಕಾಣಿಸುತ್ತೆ ಒಬ್ರೊಬ್ರು. ಓಕೆ, ನೀವ್ ನೋಡಿಲ್ವಾ? ನಾನು ನೋಡಿರ್ತೀನಿ, ಬಟ್ ಆದ್ರೆ ನಾನು ದೊಡ್ಡವ್ರ ಅಂತ ಅನ್ಕೊಂಡಿರ್ತೀರಾ, ಆದ್ರೆ ದೊಡ್ಡವ್ರು ಇರಲ್ಲ, ನಮ್ಗಿನ್ನ ಚಿಕ್ಕವ್ರು ಇರ್ತಾರೆ. ನಾನು ನಿಮ್ನ ಜನ್ಸಿ ಅಂತಾನೆ ಅನ್ಕೊಂಡಿದ್ದು. ಜನ್ಸಿನ ಮ್ಯಾಮ್ ಆ ಮೈಂಡ್ ಸೆಟ್ ಇಲ್ಲ ನನ್ನ ಹತ್ರ. ಜನ್ಸಿನೇ ನೀವು, ಆದ್ರೆ ಮೈಂಡ್ ಸೆಟ್ ಇಲ್ಲ. ಜನ್ಸಿ ಮೈಂಡ್ ಸೆಟ್ ಇಲ್ಲ ನನ್ನ. 90s ಕಿಡ್ ನಾನು. 99 ಆಮೇಲೆ ಜಾಸ್ತಿ ಅನ್ಕೊಳ್ಬೇಡಿ, 99 ನಾವೆಲ್ಲ 90s ಕಿಡ್ಸ್. ಓಕೆ, ಅದಕ್ಕೆ 98 ತನಕ ಜನ್ಸಿನೇ. 98 ಇಂದ ಜನ್ಸಿ. ತುಂಬಾ ಜನ ಕಮೆಂಟ್ ಹಾಕ್ತಾರೆ, ಮೇಡಮ್ ಮದ್ವೆ ಯಾವಾಗ ಹಂಗೆ ಹಿಂಗೆ ಅಂತ. ಹಂಸಂಗೆ ಯಾರಾದ್ರೂ ಅಪ್ರೋಚ್ ಮಾಡಿದೆ ಅಂದ್ರೆ ಮದ್ವೆ ಸೀರಿಯಸ್ ಆಗಿ ನಾನು ಹೇಳ್ತಿರೋದು, ಸೀರಿಯಸ್ ಪ್ರಪೋಸಲ್ಸ್ ಬರುತ್ತಲ್ಲ. ನಮ್ಮ ಮನೇಲಿ ಒಂದು ಹುಡುಗ ಇದ್ದಾನೆ, ಬಯೋಡೇಟಾ ಒಂದ್ ಫಂಕ್ಷನ್ಗೆ ಹೋಗಿ ಬಂದ್ರೆ ಸಾಕು ಮ್ಯಾಮ್. ಕೊಟ್ಟಿಲ್ಲ ನೀವು ಇನ್ನೂ ಯಾರಿಗೂ? ಇಲ್ಲ, ಇನ್ನೂ ಕೊಟ್ಟಿಲ್ಲ. ಇನ್ನ ಆ ಸ್ಟೇಜಿಂದ ಕರ್ಕೊಂಡ್ ಬಂದಿಲ್ಲ ಮನೇಲಿ. ಆಗ್ಲೇ ಮೊನ್ನೆ ಒಂದು ಡಿಸ್ಕಸ್ ಆಗ್ತಾ ಇತ್ತು, ನೀವು ಅಂದ್ರೆ ಮನೆ ಕರೆಸ್ನಿ ಅಂತ. ನಾನು ಎದ್ದೋಗ್ಬಿಟ್ಟೆ ಮನೆ. ಹೆಂಗಿರ್ಬೇಕು ಹಂಸನ್ ಹುಡುಗ? ಮ್ಯಾಮ್ ಹಂಗೆ ಹಿಂಗೆ ಅಂತ ಕ್ವಾಲಿಟೀಸ್ ಏನಿಲ್ಲ ಮ್ಯಾಮ್. ಅದನ್ನ ಈ ಕ್ವೆಶನ್ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲೂ ಕೇಳಿದ್ರು ನನಗೆ, ಏನು ಆನ್ಸರ್ ಮಾಡಬೇಕಂತಾನೆ ಗೊತ್ತಾಗಿಲ್ಲ. ಪ್ರಿಪೇರ್ ಆಗಿ ಬರ್ಬೇಕಾಗಿತ್ತು ನಾನು. ಹೇಳಿ. ಅಲ್ಲ, ಹುಡುಗಿರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರತ್ತಲ್ವಾ? ಅವಾಗಿತ್ತು, ಕಾಲೇಜ್ ಟೈಮಲ್ಲಿ ಇತ್ತು, ಹಂಗಿರ್ಬೇಕು, ಜಿಮ್ ಬಾಡಿ ಇರಬೇಕು, ಹಂಗೆ ಆ ಬೈಕ್ ಇರ್ಬೇಕು. ಇವಾಗ ಹಂಗೆಲ್ಲ ಇಲ್ಲ, ಒಳ್ಳೆಯವನಾಗಿದ್ರೆ ಸಾಕು. ಇವಾಗ ನೋಡ್ತಿದ್ರಲ್ಲ ನೀವು, ಎಷ್ಟು ನ್ಯೂಸ್ ಬರುತ್ತೆ, ಅವೆಲ್ಲ ನೋಡಿದಾಗ ಭಯ ಆಗುತ್ತೆ. ಓಕೆ, ಈ ಥರ ಎಲ್ಲ ಬೇಡ, ಒಳ್ಳೆಯವನಾಗಿದ್ರೆ ಸಾಕಪ್ಪ, ಅಷ್ಟು ದುಡಿಯೋದು ಬೇಡ, ಒಳ್ಳೆಯವನಾಗಿದ್ರೆ ಸಾಕು ಅಂತ ಇವಾಗಿರೋ ಮೈಂಡ್ ಸೆಟ್, ಎಕ್ಸ್ಪೆಕ್ಟೇಷನ್. ಒಳ್ಳೆಯವನಾಗಿದ್ದು ನನ್ನ ಅರ್ಥ ಮಾಡ್ಕೊಂಡು, ನಾನು ಜಾಸ್ತಿ ಮಾತಾಡ್ತೀನಲ್ಲ, ಸ್ವಲ್ಪ ಕಡಿಮೆ ನಾನು ತಡ್ಕೊಂಡಿರ್ಬೇಕಷ್ಟೇ, ಇನ್ನೇನಿಲ್ಲ. ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹೇಳಿ ನಂಗೆ ಬೇಜಾರಾಗುತ್ತೆ. ಹಂಗೆ ಮಾತಾಡ್ಬೇಡ, ಅವ್ರ ಹತ್ರ ಹಂಗೆ ಮಾತಾಡ್ಬೇಡ, ಹಿಂಗೆ ಮಾತಾಡ್ಬೇಡ, ಅದು ಬೇಜಾರಾಗುತ್ತೆ. ಅದೇ ನಾನು ಹೆಂಗಿರ್ತೀನಿ ಆ ಥರ ಅಕ್ಸೆಪ್ಟ್ ಮಾಡಬೇಕು. ಓಕೆ, ಅಷ್ಟೇನಾ ಕ್ವಾಲಿಟಿ? ಅಷ್ಟೇ. ಅಷ್ಟು ಬಿಟ್ರೆ ಅಷ್ಟು ಲಕ್ಷ ಬರ್ಬೇಕು, ಇಷ್ಟು ಲಕ್ಷ ಬರ್ಬೇಕೇನಿಲ್ಲ. ನನ್ನ ಖರ್ಚು ನಾನು ನೋಡ್ಕೊತೀನಿ, ನಮ್ಮ ಲೈಫಿಗೆ ಎಷ್ಟಾಗುತ್ತೆ ಅಷ್ಟು. ಇವಾಗ ಅದಕ್ಕೂ ಹೇಳ್ತಾರೆ, ಓ ಕ್ಯಾಮ್ರಾ ಇದೆ ಅಂತ, ಅದಕ್ಕೆ ಹೆಂಗೆ ಹೇಳ್ತಾಳೆ ಇವಳು. ಮೊನ್ನೆ ಒಂದು ಕ್ವೆಶನ್, ಓ ಕ್ಯಾಮ್ರಾಗೋಸ್ಕರ ಅವಳು ಹೇಳ್ತಿದ್ದಾಳೆ, ಕ್ಯಾಮ್ರಾ ನಮ್ಗೆ ಗೊತ್ತಿಲ್ವಾ ಇವರು ಗೋಲ್ಡ್ ಡಿಗರ್ಸ್ ಹುಡುಗಿರು, ಅದನ್ನೇ ಹೇಳೋದೇ. ಎಲ್ಲ ಫುಲ್ ನಾವು ನೋಡೋದೇ ಕಮೆಂಟ್ಸ್ ಅಲ್ವಾ. ಯಾವ ವಿಡಿಯೋ ನೋಡು ಫಸ್ಟ್ ಓಪನ್ ಮಾಡೋದೇ ಕಮೆಂಟ್ ಸೆಕ್ಷನ್. ನಾವು ಗೊತ್ತಾಗುತ್ತೆ ಯಾವ ವಿಡಿಯೋಗೆ ಏನೇನು ಕಮೆಂಟ್ ಬರುತ್ತೆ ಅಂತ. ಓಕೆ, ಹಂಗಿದ್ರೆ ಸೀರಿಯಸ್ ಆಗಿ ಇದೇ ಕ್ವಾಲಿಟೀಸ್ ಇರ್ಬೇಕು. ಅಂದ್ರೆ ಈಗ ಹೇಳ್ತಾರೆ ಗೊತ್ತಾ, ಹುಡುಗಿರ್ನು ಕೇಳಿದ ತಕ್ಷಣ ನಂಗೆ 2 ಲಕ್ಷ ಇರ್ಬೇಕು ಸಂಬಳ, ಅಷ್ಟೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ರೇಂಜಿಗಿದೆ ನಮ್ ಲೈಫಿಗೆ. ನಾವು ಮಿಡಲ್ ಕ್ಲಾಸು, ನಮ್ಗೆ ಗೊತ್ತು ಹೆಂಗಿರುತ್ತೆ ಕಷ್ಟ. ನಾನು ಕಷ್ಟಪಟ್ಟಿದ್ದೀನಿ, ಅವರು ಕಷ್ಟಪಡ್ಕೊಂಡು ಅವ್ರಿಗೆ ಗೊತ್ತಿರ್ದ, ಅವ್ರಿಗೂ ಲೈಫ್ ಬಗ್ಗೆ ಗೊತ್ತಿರ್ಬೇಕು, ಕಷ್ಟ ಸುಖ ನೋಡಿರ್ಬೇಕು ಅವ್ರು. ಅದೇ ನಾನು ಹೆಂಗಿರ್ತೀನಿ ಹಂಗಿರಕ್ ಬಿಟ್ಬೇಕು. ನಮ್ಮ ಮನೇಲಿ ನನ್ನ ಹೆಂಗ್ ನೋಡ್ಕೊಂಡಿದ್ದಾರೆ ಹಂಗೆ ನೋಡ್ಕೊಂಡ್ರೆ ಸಾಕು. ಓಕೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಲವ್ ಸ್ಟೋರೀಸ್ ಕೇಳಿದ್ದೀನಿ. ಆ ಥರದ್ದು ಏನಾದರೂ ಮುಂದೆ ನಿಮ್ಮದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲವ್ ಸ್ಟೋರಿ ಆಗ್ಬೋದಾ? ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಯಾರಿಗೂ ಮೆಸೇಜ್ ಮಾಡೋಕ್ಕೆ ಹೋಗಲ್ಲ ಮ್ಯಾಮ್. ಹೌದಾ? ಹೌದು. ನೀವು ಹೇಳಿದ್ರಲ್ಲ ಬಯೋಡೇಟಾ ಕಳಿಸ್ತಾರೆ, ಮೆಸೇಜ್ ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ. ಯಾರಾದ್ರು ಚೆನ್ನಾಗಿ ಕಂಟೆಂಟ್ ಮಾಡ್ತೀಯಾ ಅಂದರೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟು. ನನಗೆ ಬೇರೆದೇ ಇರುತ್ತೆ ಮನೇಲಿ ಮನೆ ಕೆಲಸ ಅಂದರೆ ಪಾತ್ರೆ ತೊಳೆಯೋದಲ್ಲ. ನಮ್ಮ ಅಕ್ಕನ ಮಕ್ಳಿದಾರಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇರುತ್ತೆ. ಅಪ್ಪ ಅವ್ರಿಬ್ರು ಇದ್ದಾರೆ, ಇನ್ನು ಚಿಕ್ಕ ಮಕ್ಕಳು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ನಂಗೆ ಎಡಿಟಿಂಗು, ಕ್ಯಾಮ್ರಾ, ಶೂಟಿಂಗ್ ಎಲ್ಲ ಅದೇ ಇರುತ್ತೆ. ನಂಗೆ ಮೆಸೇಜ್ ಮಾಡಿ ಗೊತ್ತು, ಆಲ್ಮೋಸ್ಟ್
ಸುಮ್ಮನೆ ಟೈಮ್ ವೇಸ್ಟ್ ಅಂತಲೂ ನನಗೆ ಗೊತ್ತಿಲ್ಲ. ಮೆಸೇಜ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಎಲ್ಲ ಇದಾಗುತ್ತೆ ಅಂತಲೂ ಗೊತ್ತು. ಸೊ ಏನು ಇನ್ಸ್ಟಾಗ್ರಾಮ್ ಆನ್ಲೈನ್ ಲವ್ ಸ್ಟೋರೀಸ್ ಇರಲ್ಲ ಅನ್ಸುತ್ತೆ ನನ್ನ ಲೈಫಲ್ಲಿ. ಹೌದಾ? ಇಷ್ಟ ಇಲ್ಲ ನಿಮಗೆ ಆನ್ಲೈನ್ ಲವ್ ಸ್ಟೋರಿ? ಇಷ್ಟನೇ, ಬಟ್ ನನಗೆ ಇರಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ ಫೈನ್. ಯಾವಾಗ ಮದುವೆ ಅಂದ್ರೆ ಏನಾದರೂ ಪ್ಲಾನ್ಸ್ ಇದ್ದಾನೆ ಈ ವರ್ಷದಲ್ಲಿ ಆಗಬೇಕು, ಇದರಲ್ಲಿ ಆಗಬೇಕು? ಆ್ಯಕ್ಚುಲಿ ನಮ್ಮಮ್ಮ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದ ತನಕ ನಿಂಗೆ ಟೈಮ್ ಕೊಡ್ತೀನಿ, ನೀನು ಯಾರೋ ಇಷ್ಟಪಡ್ತೀರಾ ಬಂದು ತೋರಿಸು, ಇಲ್ಲ ನಾನು ತೋರಿಸಿದ ಹುಡುಗನ ಮದುವೆ ಆಗಬೇಕು ಅಂತ ಇತ್ತು. ಅದೆಲ್ಲ ಕ್ರಾಸ್ ಆಗಿ ಇವಾಗ ಮತ್ತೆ ದೀಪಾವಳಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ದೀಪಾವಳಿಗೆ ಈ ದೀಪಾವಳಿಗೆ ಟೈಮ್ ಕೊಡಿ. ಈ ದೀಪಾವಳಿ ಮುಗೀತು, ಇನ್ನೊಂದು ದೀಪಾವಳಿ ಬರುತ್ತೆ, ಅಷ್ಟ್ರಲ್ಲಿ ನೋಡ್ತೀನಿ. ನಾನು ಬರ್ಡೇ ಗಂಟ ಹೇಳಿದ್ದೀನಿ, ಬರ್ಡೇ ಮುಗಿದ ತನಕ ಇರೋ ಮನೆ 3 ತಿಂಗಳದ್ದು ಬಂತು. ಗೊತ್ತಿಲ್ಲ ನನಗೆ, ಅದೇ ಐಡಿಯಾ ಇಲ್ಲ, ಅದೇ ಒಂಥರ ಬೇಜಾರು. ಮದುವೆ ಆಗ್ಬೇಕಲ್ಲ ಅಂತಾನೆ ಬೇಜಾರು. ಮದುವೆ ಆಗ್ಬೇಕಲ್ಲ ಅಂತ ಬೇಜಾರು? ಯಾಕ್ರಿ? ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ಅವ್ರ ಜೊತೆ ವ್ಲಾಗ್ಲೆಲ್ಲ ಮಾಡ್ಬೋದಲ್ಲ ನೀವು. ಯಾವ್ದಾದ್ರು ಒಳ್ಳೆ ಕ್ರಿಯೇಟರ್ನೇ ಮದುವೆ ಆಗ್ಬಿಡಿ. ಅದೇ ಮ್ಯಾಮ್, ಇನ್ನು ಮದುವೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮತ್ತು ಯಾರನ್ನ ಮದುವೆ ಆಗ್ತೀನಿ ಅಂತ ಅಷ್ಟು ಐಡಿಯಾನು ಇಲ್ಲ. ನೋಡೋಣ. ಅದೇ ಗೋ ವಿತ್ ಫ್ಲೋ. ಯಾರು ಚೆನ್ನಾಗಿರೋ ಹುಡುಗ ಬಂದರೆ ಮನೇಲಿ ನೋಡಿದ್ರು ಓಕೆ, ನಂಗೆ ಇಷ್ಟ ಆದರೂ ಓಕೆ, ಮದುವೆ ಆಗ್ತೀನಿ. ಮದುವೆ ಆಗ್ತೀರಾ ಈ ವರ್ಷನ ಮುಂದಿನ ವರ್ಷನ? ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಪಾಪ ನಿಮ್ಮ ಅಭಿಮಾನಿಗಳು ಇದಕ್ಕೆಲ್ಲ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಬಿಡಿಸ್ತಾ ಇದೀವಿ ನಿಮ್ಮ ಹತ್ರ. ಇನ್ನು ಈ ವರ್ಷ ಇಲ್ಲ ಮ್ಯಾಮ್, ಮುಂದಿನ ವರ್ಷ ನೋಡಿ ಬೇಕಾದ್ರೆ ಅದ್ರ ಮುಂದಿನ ವರ್ಷ ಮದುವೆ ಆಗ್ಬೇಕಂದ್ರೂ ಓಕೆ. ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ಓಕೆ. ಬಟ್ ತುಂಬಾ ಜನ ಬೇಜಾರಾಗ್ತಾರೆ ಅನ್ಸುತ್ತೆ. ಯಾಕೆ ನಾನು ಮದುವೆ ಆಗ್ತೀನಿ ಅಂತ? ತುಂಬಾ ಜನ ಅನ್ಫಾಲೋ ಮಾಡ್ತಾರೆ ಅನ್ಸುತ್ತೆ. ಬೇಡ ಹೇಳೋದಿಲ್ಲ ಮದುವೆ ಅಂತ. ಅನ್ಫಾಲೋ ಮಾಡೋ ಬೇಕಾದ್ರೆ ಮದುವೆ ಆಗ್ದಂಗೆ ಹಂಗೆ ಇರ್ತೀರಾ? ಇಲ್ಲ ಮ್ಯಾಮ್, ಸುಮ್ಮನೆ ತಮಾಷೆಗೆ ಹೇಳ್ದೆ. ಇಲ್ಲ ಏನದು ಅನ್ಫಾಲೋ ಮಾಡಲ್ಲ ಅನ್ಸುತ್ತೆ ಮ್ಯಾಮ್. ಯಾರು ನನ್ನ ಬ್ಯೂಟಿ ನೋಡಿ ಯಾರು ಫಾಲೋ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಕಂಟೆಂಟ್ ನೋಡಿ ಫಾಲೋ ಮಾಡ್ತಿರ್ತಾರೆ. ಡಿಸಪಾಯಿಂಟ್ ಆಗಲ್ಲ ಅನ್ಸುತ್ತೆ. ಬ್ಯೂಟಿ ನೋಡಿ ಫಾಲೋ ಮಾಡ್ತಾ ಇಲ್ಲ ಅಂತಾನ? ಎಲ್ಲರೂ ಹೇಳ್ತಾರಲ್ರಿ ನಿಮಗೆ ಸ್ಮೈಲ್ ಚೆನ್ನಾಗಿದೆ ನಿಮ್ದು, ಅದೊಂದು ಹೇಳ್ತಾರಲ್ಲ, ಸ್ಮೈಲ್ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದ್ದೀರಾ ಎಲ್ಲ ಹೇಳ್ತಾರೆ. ಇನ್ನೂ ಬೇಕಾ? ಮತ್ತೆ ನಮ್ಮ ಮನೇಲೆಲ್ಲ ನಗ್ತಾ ಇರ್ತಾರೆ ಕಮೆಂಟ್ಸ್ ನೋಡಿ, ನೀನ್ ಚೆನ್ನಾಗಿದ್ಯಾ ನೋಡಕ್ಕೆ, ನೀನ್ ಚೆನ್ನಾಗಿದ್ಯಾ. ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ನೀವು ಚೆನ್ನಾಗಿ. ಗೊತ್ತಲ್ಲ ಹೆಂಗೆ ಸಿಬ್ಲಿಂಗ್ಸ್ ಎಲ್ಲ ಹೆಂಗ್, ನಮ್ಗೇನಾದ್ರು ಇಬ್ರು ಒಂದೇ ತರ ಇದ್ದೀರಾ ನೋಡಕ್ಕೆ, ನಿನ್ ತರ ಇದೀನ ಅದೇ ರಿಯಾಕ್ಷನ್. ನನ್ನ ಫ್ರೆಂಡ್ಸು ಹೇಳ್ತಾರೆ, ಯಾರ್ಯಾರೆಲ್ಲ ಅಷ್ಟು ಕಮೆಂಟ್ಸ್ ಹಾಕ್ತಾರೆ ನೀನ್ ಚೆನ್ನಾಗಿದ್ಯಾ ಅಂತ, ನೀನ್ ಚೆನ್ನಾಗಿದ್ಯಾ ಅಂದ್ರೆ ನನಗೆ ಆಡ್ಕೊಳ್ಳೋದು, ನೀನ್ ಚೆನ್ನಾಗಿದ್ಯಾ, ಯಾರು ನೀನ್ ಫಾಲೋ ಮಾಡ್ತಾರೆ, ನಿನ್ ಕಂಟೆಂಟ್ ಅವ್ರು ಇನ್ನೂ ರೇಗ್ಸೋದು ನನಗೆ, ನಿನ್ ಕಂಟೆಂಟ್ ಕ್ರಿಂಜ್ ತರ ಇದೆ, ಏನ್ ನೋಡಿ ಫಾಲೋ ಮಾಡ್ತಾರೋ ಗೊತ್ತಿಲ್ಲ ಅಂತ. ಇವಾಗ ತಲೆ ಕೆಡ್ಸ್ಕೊಳ್ಳೋ, ಅವಾಗ ತಲೆ ಕೆಡ್ಸ್ಕೊಂಡು ಸ್ಟಾಪ್ ಮಾಡಿದ್ದೆ, ಇವಾಗ ತಲೆನೇ ಕೆಡ್ಸ್ಕೊಳ್ಳೋದು. ಓಕೆ ಸೂಪರ್. ಈಗ ನಾನು ಯೂಶಲಿ ನೋಡ್ತಿರ್ತೀನಿ ಪ್ರತಿ ಸಲ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲೂ ಕೂಡ ಈ ಕಂಟೆಂಟ್ ಕ್ರಿಯೇಟರ್ಸ್ನ ಇದನ್ನ, ನಾನು ನಿನ್ನೆ ನಿಮ್ನ ಸುವರ್ಣ ಚಾನಲ್ ಅಲ್ಲಿ ಇದನ್ನ ನೋಡಿದೆ, ಪ್ರೊಮೋಸ್ ಅಲ್ಲೆಲ್ಲ ಇನ್ವೈಟ್ ಮಾಡಿದ್ರು, ಕರೆದ್ರು ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ನ. ಅದೇ ರೀತಿಯಾಗಿ ಇನ್ಫ್ಲೂಯೆನ್ಸರ್ಸ್ಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇದೆ ಈಗ. ಸೊ ಕೆಲವ್ರು ಹೆಂಗೆ ಅಂತ ಅಂದ್ರೆ, ಈಗ ಟ್ಯಾಲೆಂಟ್ ಇಲ್ಲದೆ ಇರೋರ್ಗೂ ಕೂಡ ಕೆಲವೊಂದು ಪ್ಲಾಟ್ಫಾರ್ಮ್ಗಳು ಸಿಗ್ತಾ ಇದೆ. ಈಗ ನಾವು ಎಕ್ಸಾಂಪಲ್ ಹೂವಿನ ಬಾಣದಂತೆ ಅಂತ ಯಾರು ಆಡಿದ್ರು, ಅವ್ರನ್ನ ಬೇರೆ ಸ್ಟೇಜ್ಗೆಲ್ಲ ಕರೆದ್ರು. ಸೊ ಏನ್ ಹೇಳ್ತೀರಾ ನೀವು, ಹೆಂಗೆ ತಗೋತೀರಾ ನೀವು ಇದನ್ನ ಅಂತ? ಮ್ಯಾಮ್ ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ ಖುಷಿ, ಆಸ್ ಅ ಆಡಿಯನ್ಸ್ ನೋಡಿದಾಗ ಖುಷಿ ಆಗುತ್ತೆ, ವಾವ್ ಎಷ್ಟು ಬೇಗ ಬೆಳೆದ್ಲು ಈ ಹುಡುಗಿ, ಎಷ್ಟು ಬೇಗ ಬೆಳೆದ್ಲು ಅಂತ ಆಸ್ ಅನ್ ಆಡಿಯನ್ಸ್ ಖುಷಿ ಆಗುತ್ತೆ. ಬಟ್ ಆಸ್ ಅ ಕ್ರಿಯೇಟರ್ ನಾವು ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತೀವಿ, ಎಷ್ಟು ಒಂದು ಕಂಟೆಂಟ್ ಮಾಡಬೇಕಂದ್ರೆ ನಾವು ಫಸ್ಟು ಯೋಚನೆ ಮಾಡಬೇಕು, ಸ್ಕ್ರಿಪ್ಟ್ ನಾವು ಬರ್ಕೊಂಡು ಇಟ್ಕೊಬೇಕು, ಅದನ್ನು ಶೂಟ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕಂತ ಯೋಚನೆ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ ನಾವು ಅಪ್ಲೋಡ್ ಮಾಡಾದ್ಮೇಲೆ ಒಂದೊಂದು ವ್ಯೂಸ್ ಹೋಗುತ್ತೆ, ಒಂದೊಂದು ವ್ಯೂಸ್ ಹೋಗಲ್ಲ, ಡಿಸಪಾಯಿಂಟ್ ಆಗುತ್ತೆ, ಎಷ್ಟು ಆಗುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ದಾಗ ಯಾರೋ ಬಂದು ಅದು ಅಷ್ಟು ಅವ್ರ ಬಗ್ಗೆ ಹೇಳ್ತಲ್ಲ, ಬೇಜಾರಾಗಬೇಡಿ, ಅವ್ರು ಪಾಪ ಅವ್ರೇನು ಮಾಡೋಕ್ಕಲ್ಲ, ಜನಗಳು ವೈರಲ್ ಮಾಡಿರೋದು. ಯಾರೋ ಬಂದು ವೈರಲ್ ಆದಾಗ ಅನ್ಸುತ್ತೆ, ಒಂದು 60K 70K ಆದಾಗ ಅಯ್ಯೋ ನಾವು ಇಷ್ಟು ಕಷ್ಟಪಟ್ಟು ಇನ್ನು 30,000, ಎಷ್ಟೊಂದು ಜನ ಮ್ಯಾಮ್ ಇನ್ನು 3 ವರ್ಷದಿಂದ 30,000ದಲ್ಲೇ ಇದ್ದಾರೆ, 40,000 ಫಾಲೋವರ್ಸಲ್ಲೇ ಇದ್ದಾರೆ. ಅವ್ರಿಗೆಲ್ಲ ನಮಗೆಲ್ಲ ಹೆಂಗೆ ಅನ್ಸುತ್ತೆ ಅಂದರೆ, ಅಯ್ಯೋ ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ, ನಾವು ಕ್ರಿಂಜಾಗಿ ಮಾಡಿಬಿಟ್ಟು ನಾವು ಫೇಮಸ್ ಆಗ್ಬೋದಲ್ವಾ, ಅದು ಹಂಗೆ ಅನ್ಸುತ್ತೆ. ಆ್ಯಸ್ ಅ ಆಡಿಯನ್ಸ್ ಖುಷಿ ಆಗುತ್ತೆ ಯಾರೋ ಒಬ್ರು ಬೆಳೆದ್ರೆ, ಬಟ್ ಆ್ಯಸ್ ಅ ಕ್ರಿಯೇಟರ್ ಸ್ವಲ್ಪ ಬೇಜಾರಾಗುತ್ತೆ, ನಾವು ಇಷ್ಟು ಕಷ್ಟಪಟ್ರು ಆಗ್ತಾಯಿಲ್ಲ, ಓವರ್ ನೈಟ್ ಆಗ್ಬಿಟ್ರಲ್ಲ ಅಂತ. ಓಕೆ, ಬಿಗ್ ಬಾಸ್ ಅಲ್ಲೆಲ್ಲ ನೋಡಿದ್ದೀರಾ, ಕ್ರಿಯೇಟರ್ಸ್ಗಳೆಲ್ಲ ಬರ್ತಿರ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೂ ಕೂಡ ಅವಕಾಶಗಳು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ತೀರಾ ಹಂಗಂದ್ರೆ? ಅವಕಾಶ ಬಂದರೆ? ಅವಕಾಶ ಬಂದರೆ ಹೋಗ್ತೀನಿ ಮ್ಯಾಮ್. ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀವಿ ಬಿಗ್ ಬಾಸ್ನ. ನಾವು ಆ ಮನೆಗೆ ಹೋಗ್ತೀವಿ ಅಂದರೆ ಕರೆದ್ರೆ ಏನಂದ್ರೆ ಆಪರ್ಚುನಿಟಿ ಬಂದರೆ ಹೋಗ್ತೀನಿ. ಏನು ಮಾಡ್ತೀರಾ ಬಿಗ್ ಬಾಸ್ ಮನೇಲಿ? ಹಿಂಗೆ ಇರೋದು ಹೆಂಗಿದೆಯೋ ಹಂಗಿರೋದು. ಯಾರು ಚೆನ್ನಾಗಿ ನಮಗೆ ವೈಬ್ ಮ್ಯಾಚ್ ಆಗೋರು ಸಿಕ್ಕರೆ ಚೆನ್ನಾಗಿ ತಲೆ ತಿನ್ನೋದು, ಮಾತಾಡೋದು, ರೇಗ್ಸೋದು, ಕಾಲೆಳೆಯೋ ತಲೆ ಮಾಡೋದು. ಇಲ್ಲ ಯಾರಾದರೂ ಅವರೆಲ್ಲ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ, ಸೈಲೆಂಟಾಗಿ ಸೈಡಾಗಿ ಕುತ್ಕೊಂಡು ಒಂದು ವಾರಕ್ಕೆ ವಾಪಸ್ ಬರೋದು. ಮೀಟ್ ಮಾಡಿದ್ದೀರಾ ಯಾವುದಾದ್ರೂ ಸೆಲೆಬ್ರಿಟಿನ?
ಇಲ್ಲ. ಮೊನ್ನೆ ಏನಾಯ್ತಂದ್ರೆ ಧ್ರುವ ಸರ್ಜಾ ಸರ್ ಅವ್ರದ್ದು ಮೂವಿ ನೋಡಿದೆ, KD ಮೂವಿ. ಸ್ಟೋರಿ ಹಾಕ್ಬಿಟ್ಟು ಚೆನ್ನಾಗಿದೆ ಸರ್ ಅಂತ ಟ್ಯಾಗ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರು, ಮತ್ತೆ ನೈಸ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಖುಷಿ ಆಗೋಯ್ತು. ಆದ್ರೂ ಇವರು ನೋಡ್ತಾರ ನನ್ನ ವಿಡಿಯೋಸ್ನ ಅಂತ. ಇನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ನಾನು ಏನು ರಿಯಾಕ್ಟ್ ಮಾಡ್ತೀನಿ ಗೊತ್ತಿಲ್ಲ, ಏನು ಮಾತಾಡ್ತೀನಿ ಅಂತ. ಓಕೆ, ಯಾರು ಮೀಟ್ ಆಗಿಲ್ಲ ಸೆಲೆಬ್ರಿಟೀಸ್ ಯಾರು ಮೀಟ್ ಆಗಿದ್ದೀನಾ ಅಂದರೆ ಇದು ಹೋಗಿದ್ವಲ್ಲ, ಇದಕ್ಕೆ ಹೋಗಿದ್ವಲ್ಲ ಕ್ರಿಯೇಟರ್ಸ್ದು ಸುವರ್ಣ ಸಖಿ, ಅಲ್ಲಿ ನೋಡಿದ್ದಷ್ಟೇ. ಯಾರ್ಯಾರನ್ನ ಮೀಟ್ ಮಾಡಿದ್ದೀರಾ ನೀವು? ಎಲ್ಲ ಕ್ರಿಯೇಟರ್ಸ್, ನಮ್ಮ ಥರನೇ ಕ್ರಿಯೇಟರ್ಸ್ ಎಲ್ಲ ಇನ್ಸ್ಟಾಗ್ರಾಮಿಂದ ಬಂದು. ಹೆಂಗೆ ಅವಕಾಶ ಬಂದಿದ್ದು ಅದು ನಿಮಗೆ? ಅದು ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್ ಇದೆಯಲ್ಲ, ಅವರು ನನಗೆ ನನ್ನ ಪ್ರೊಫೈಲಿಗೆ ಮೆಸೇಜ್ ಮಾಡಿದರು, ಲೈಕ್ ಈ ಥರ ಇದೆ ಮಾಡ್ತೀರಾ ಅಂತ. ನನ್ನ ಟೀಮ್ ಅವರು ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಓಕೆ ಮಾಡ್ತೀವಿ ಅಂತ ಡೀಲ್ ಕ್ಲೋಸ್ ಆಗಿದ್ದು. ಓಕೆ, ಅಂದ್ರೆ ನಿಮ್ದು ಟೀಮ್ ಬೇರೆ ಇದೆನಾ? ಅದೇ ಫ್ಲಚ್ ಅಂತ ಹೇಳಿದ್ನಲ್ಲ, ಅವ್ರು ನನಗೆ ಒಂದು ಮ್ಯಾನೇಜರ್, ನನಗೆ ಒಬ್ರು ಸಪ್ರೇಟ್ ನನ್ನ ಟ್ಯಾಲೆಂಟ್ ಮ್ಯಾನೇಜರ್ ಅಂತ ಒಬ್ರು ಇರ್ತಾರೆ, ಅವರೆಲ್ಲ ಡಿಸ್ಕಸ್ ಮಾಡಿ ಮಾಡಿದ್ದು, ಕ್ಲೋಸ್ ಮಾಡಿದ್ದು. ಓಕೆ, ಇನ್ನು ಮುಂದೆ ಏನೇನು ಇದು ಇದೆ ನಿಮಗೆ ಆಸೆಗಳಿದೆ? ಅಂದ್ರೆ ಹೀರೋಯಿನ್ ಆಗ್ಬೇಕು ಅಂತ ನಿಮ್ಮನ್ನ ಸಪ್ತಮಿ ಗೌಡಗೆ ಹೋಲಿಸ್ತಾರೆ, ಏನಾಗೋದ? ವಾವ್, ಕಾಂತಾರ ಫಿಲ್ಮ್ ಹೀರೋಯಿನ್ಗೆ ಅವಾಗ ಆಗ್ತಲ್ಲ ಅದು. ಸಪ್ತಮಿ ಗೌಡ ಅವ್ರಿಗೆ ಹೇಳ್ತಾರೆ, ಮತ್ತೆ ದೀಪಿಕಾ ದಾಸ್ ತರ ಇದ್ದೀರಾ ಅಂತಾರೆ, ಆಮೇಲೆ ಅಮಲಾ ಪೌಲಿಗೆ ಹೋಲ್ತಾರೆ. ನಾನು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಮನ್ಸಲ್ಲಿ ಫುಲ್ ಖುಷಿ. ಓಕೆ, ಮನ್ಸಲ್ಲಿ ಫುಲ್ ಖುಷಿ ಆಗುತ್ತೆ ಅವಾಗ. ಆಮೇಲೆ ಆಕಾಶ್ ಅಭಿ ಮೂವಿಲಿ ಇದ್ರಲ್ಲ ರಕ್ಷಿತ್ ಅವ್ರು, ಆ ಥರ ಇದ್ದೀರಾ ಅಂದ್ರೆ ಹೌದಾ, ನಮ್ಮನೇಲೆಲ್ಲ ಆಡ್ಕೊಳ್ಳೋದು ನನಗೆ ಮೊದಲೇ ಚೆನ್ನಾಗಿಲ್ಲ ಕೊಳ್ಳೋಗಿದ್ಯಾ ಹಿಂಗಿದ್ಯಾ ಅಂತ. ಇವ್ರಿಗೆ ನೋಡೇ ಇಲ್ಲಿ ಯಾರು ನಮ್ಮ ಅಕ್ಕಂಗೆ ಹೇಳೋದು ನಾನು, ನೋಡಿಲ್ಲಿ ಯಾರಿಗೆ ಕಂಪೇರ್ ಮಾಡಿದ್ದಾರೆ. ನಾನು ಕೇಳೋದು ಹಿಂಗಿದ್ದೀನ ನಾನು ಏನು ಅಭಿ ಮೂವಿ ರಕ್ಷಿತ ಥರ ಕಾಣಿಸ್ತಿದ್ದೇನೆ ಆವಾಗಿದ್ದ. ನಮ್ಮ ಅಕ್ಕ ಯಪ್ಪ ಅಂತಾಳೆ, ಇಲ್ಲಿ ಕಮೆಂಟ್ ಹಾಕೋರು ನೋಡು ಅಂತ ಅನ್ಸೋದು. ಓಕೆ, ಯಾವ ಹೀರೋ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ನಿಮಗೆ ಪರ್ಸ್ನಲಿ? ಏನಾದರೂ ಆ್ಯಕ್ಟಿಂಗ್ ಮೀಟ್ ನಂಗೆ ಆ್ಯಕ್ಟಿಂಗ್ ಎಲ್ಲ ಮೀಟ್ ಮಾಡ್ಬೇಕಂತ ನಂಗೆ ಯಶ್ ಸರ್ ಮೀಟ್ ಮಾಡ್ಬೇಕು, ಮತ್ತೆ ದರ್ಶನ್ ಸರ್ ಮೀಟ್ ಮಾಡ್ಬೇಕಂತ. ಯಶ್ ಸರ್ದು ನಮ್ಮೂರೆಲ್ಲ ಹಾಸನಲ್ಲ, ಖುಷಿ ನನಗೆ ಇಷ್ಟು ಬೆಳೆದಿದ್ದಾರೆ ಅಂತ. ದರ್ಶನ್ ಸರ್ ಚಿಕ್ಕೋಳಿನೂ ದರ್ಶನ್ ಸರ್ ಅಂದರೆ ಇಷ್ಟ, ಅವ್ರನ್ನ ಮೀಟ್ ಮಾಡ್ಬೇಕಂತ ಇಷ್ಟ. ಹೌದು, ನಿಮ್ಮ ಕಮೆಂಟಲ್ಲೆಲ್ಲ ಜೈ ಡಿ ಬಾಸ್ ಅಂತ ಆಗ್ತಿರ್ತಾರೆ. ಏನು ರೀಸನಿಗೆ ಆಗ್ತಾರೆ ಅನ್ಸುತ್ತೆ ಮ್ಯಾಮ್? ಅವ್ರು ಎಲ್ಲದಕ್ಕೂ ಯಾವುದೇ ವಿಡಿಯೋ ಇದ್ರು ಜೈ ಡಿ ಬಾಸ್ ಅನ್ನೋ ಕಮೆಂಟ್ ಇದ್ದೇ ಇರುತ್ತೆ. ಓಕೆ, ಅದು ಏನಂತಾರಲ್ಲ ಅಭಿಮಾನಿಗಳ ಶಕ್ತಿ. ಅಭಿಮಾನಿಗಳ ಶಕ್ತಿ ಅಲ್ಲಲ್ಲ, ಸಾರಿ, ಅಭಿಮಾನಿಗಳ ಶಕ್ತಿ ಅಲ್ಲ ಮ್ಯಾಮ್, ಅದು ಏನು ಹೇಳ್ತಾರೆ ಅದಕ್ಕೆ? ಅಭಿಮಾನಿಗಳ ಅಭಿಮಾನನಾ? ಏನೋಪ್ಪ, ಒಟ್ನಲ್ಲಿ ಎಲ್ಲ ವೀಡಿಯೋಸಲ್ಲೂ ಡಿಬೋಸ್ ಇದ್ದೇ ಇರುತ್ತೆ. ನೀವು ಯಾವ್ದಾರು ಅಬ್ಸರ್ವ್ ಮಾಡ್ರಿ, ವೈರಲ್ ಆಗಿರೋ ವೀಡಿಯೋಸಲ್ಲಿ ಹೋಗಿ ನೋಡಿದ್ರೆ ಅಂದಾಗ ಒಂದು 20 ಕಮೆಂಟ್ ಡಿಬೋಸ್, ಜೈ ಡಿಬೋಸ್. ಓಕೆ, ನಿಮ್ಮ ಫೇವ್ರೇಟ್ ಹೀರೋ ಅವರ? ದರ್ಶನ್ ಸರ್ ಇಷ್ಟ. ಓಕೆ, ಅವ್ರನ್ನ ಮೀಟ್ ಮಾಡ್ಬೇಕಂತ ಇಷ್ಟ. ಮತ್ತೆ ಯಶ್ ಸರ್ ಮೀಟ್ ಮಾಡ್ಬೇಕಂತ ಇಷ್ಟ. ಅವ್ರ ಜೊತೆ ಸಿನಿಮಾ ಮಾಡ್ಬೇಕಂತ ನಂಗೆ ಗೊತ್ತು ಮ್ಯಾಮ್, ಅದು ಆಗಲ್ಲ ಅಂತ, ಅದಕ್ಕೆ ನಾನು ಆಸೆನೇ ಇಟ್ಕೊಂಡಿಲ್ಲ ನಾನು. ಯಾಕೆ ಆಗಲ್ಲ ಅನ್ಕೊಂತೀರಾ? ಒಂದು ಸ್ಟೇಜಲ್ಲಿ ಯಾರು ಹೆಂಗೆ ಬೇಕಾದ್ರೂ ಆಗ್ಬೋದು. ಸೊ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರ್ಬೇಕು ಫಸ್ಟ್. ಇದುವರೆಗೂ ನಂಗೆ ಮೀಟ್ ಮಾಡ್ಬೇಕಂತ ಇಷ್ಟ. ನಂಗೆ ಒಂದೊಂದು ಮೂವಿ ನೋಡಿದಾಗಲೂ ಒಬ್ಬೊಬ್ರು ಇಷ್ಟ ಆಗ್ತಿರ್ತಾರೆ. ಅಂದರೆ ಇವ್ರು ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ. ನಂಗೆ ಸುದೀಪ್ ಸರ್ದು ಆಂಕರಿಂಗ್ ಇದು ಬಿಗ್ ಬಾಸ್ ನೋಡಿದಾಗ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನ್ಸುತ್ತೆ. ಇವಾಗ ಎಷ್ಟು ಸರ್ ಹೋದಾದ್ರು ಒಂದು ಮೂವಿ ರಿಲೀಸ್ ಆಯ್ತಾ, ಅದನ್ನ ನೋಡಿದಾಗಲೂ ಅವ್ರನ್ನ ಮೀಟ್ ಮಾಡ್ಬೇಕಂತ ಹಂಗೆ ಎಲ್ಲ ಇಷ್ಟ ಆಗ್ತಾರೆ. ಚಿಕ್ಕ ವಯಸ್ಸಿಂದ ಅಂದರೆ ದರ್ಶನ್ ಸರೇ ಇಷ್ಟ. ಆಡಿಷನ್ಸ್ ತರ ಯಾವುದು ಕೊಟ್ಟಿಲ್ವಾ ನೀವು? ಆಡಿಷನ್ಸು ಡಿಗ್ರಿ ಮುಗ್ದಾನೆ ಒಂದು ಸೀರಿಯಲ್ ಆಡಿಷನ್ಸ್ ಕೊಟ್ಟಿದ್ದೆ ಆಯಿತಾ. ಅದೆಲ್ಲ ಫೋಟೋಶೂಟ್ ಆಯಿತು. ಇನ್ನೇನು ಹೋಗ್ಬೇಕು ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಅಂದರೆ ಸ್ಲಾಟ್ ಸಿಗಬೇಕು ಅನ್ನೋ ಅಷ್ಟರಲ್ಲಿ ಕ್ಲೋಸ್ ಆಯಿತು. ಅದು ಆಗ ಏನೇನೋ ಅವ್ರದ್ದು ಇಂಟರ್ನಲ್ ಏನೇನೋ ಇರುತ್ತಲ್ಲ, ಆಯಿತು. ಇನ್ನೂ ಆಡ್ಕೊಂತಾರೆ ನನ್ನ ಫ್ರೆಂಡ್ಸು, ಮಟಾಶ್ಲೆಗೆ ಇಟ್ಬಿಟ್ಟ, ಮುಗೀತು, ಸೀರಿಯಲ್ ಸ್ಟಾರ್ಟ್ ಆಗಲಿಲ್ಲ. ಓಕೆ, ಹೇರೆಲ್ಲ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ನಾನು ಫುಲ್ಲೆಲ್ಲ ರೆಡಿ ಆಗಿದ್ದೆ. ಫುಲ್ಲು ಇನ್ಮೇಲೆ ನಾನು ಹೋಗ್ತಾ ಇದ್ರೆ ಅವಾಗ ಇರ್ತಿತ್ತಲ್ಲ, ಎಲ್ಲ ಬಂದು ಸೆಲ್ಫಿ ಕೇಳ್ತಾರೆ, ಆ ಥರ ಇಮ್ಯಾಜಿನೇಷನ್ ಇತ್ತು. ನೋಡಿದ್ರೆ ಸೀರಿಯಲ್ ಸ್ಟಾರ್ಟ್ ಆಗಲಿಲ್ಲ. ಓಕೆ, ಫುಲ್ ಸೆಲೆಕ್ಟ್ ಆಗಿದ್ರೆ? ಸೆಲೆಕ್ಟ್ ಆಗಿ ಫೋಟೋ ಶೂಟ್ ಆಗಿ ಪ್ರೋಮೋ ಶೂಟ್ ಎಲ್ಲ ಆಗ್ತಾ ಇತ್ತು. ಅವ್ರದ್ದು ಇಂಟರ್ನಲ್ ಏನೋ ಆಯಿತು, ಸ್ಲಾಟ್ ಸಿಕ್ತಿಲ್ಲ, 6 months ಆದ್ಮೇಲೆ ಮಾಡ್ತೀವಿ ಅಂದರು. ಅಲ್ಲೆಲ್ಲ ಎಲ್ಲೆಲ್ಲ ಹೋಗ್ಬಿಟ್ರು. ಇವಾಗ ಯಾವುದು ಇಲ್ವಾ ನಿಮ್ಗೆ? ಇವಾಗೆಲ್ಲ ಕರೀತಾರೆ, ನಾನೇ ಹೋಗಲ್ಲ ಮ್ಯಾಮ್. ಕರೀತಾರೆ. ಇದು ಮುದ್ದು ಸೊಸೆಲಿ ಒಂದು ಹೀರೋ ತಮ್ಮನ್ನ ಮದುವೆ ಆಗೋ ಹುಡುಗಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ನನಗೆ ಆಫೀಸ್ ಇತ್ತು, ಅವಾಗ ಹೋಗೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದು ರಾಮ್ಜಿ ಪ್ರೊಡಕ್ಷನ್ ಅವರು ಕೇಳಿದರು, ನಾನು ಹೋಗಲಿಲ್ಲ ಅಷ್ಟೇ. ಆಮೇಲೆ ಶಾರ್ಟ್ ಮೂವೀಸ್ ತುಂಬ ಕೇಳ್ತಿದ್ದಾರೆ, ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ ಎಲ್ಲ ಕೇಳ್ತಿದ್ದಾರೆ. ನನಗೆ ಹೋಗಲ್ಲ, ನಾನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಶಾರ್ಟ್ ಮೂವೀಸ್ ಅದು ಮಾಡಿಲ್ಲ. ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಅಷ್ಟೇ, ಮತ್ತೆ ಏನೂ ಮಾಡಿಲ್ಲ.
ಸೊ ನಿಮ್ಮನ್ನ ಹೀರೋಯಿನ್ ಆಗಿ ನೋಡೋದು ಯಾವಾಗ ನೀವು ಈ ಥರ ಅವಕಾಶಗಳು ಬಿಟ್ಟರೆ? ನಾನು ಹೀರೋಯಿನ್ ಆಗಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ ನಿಮಗೆ? ಒಟ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಸ್ಯಾಮ್ ಸಮೀರ್ ಥರ ಒಳ್ಳೆ ಬ್ಲಾಗರ್ ಆಗಬೇಕು. ನನ್ನ ಪಾಡಿಗೆ ನಾನು ವೀಡಿಯೋಸ್ ಅಂದರೆ ಇವಾಗ ಹೆಂಗೆ ಆಚೆ ಹೋಗಿ ಯಾರ ಹತ್ರನೂ ಇದೇ ಇವಾಗಲೇ ಆಚೆ ಬಂದಿರೋದು. ಇನ್ನೊಂದು ಪಾಡ್ಕಾಸ್ಟ್ ಆಗಿತ್ತು, ಇನ್ನು ಟೆಲಿಕಾಸ್ಟ್ ಆಗಿಲ್ಲ, ಅದೊಂದಕ್ಕೆ ಹೋಗಿದ್ದೆ. ಇವಾಗಾದರೂ ಇಷ್ಟು ಮಾತಾಡ್ತಿದ್ದೀನಿ, ಅಲ್ಲಂತೂ ಫುಲ್ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಅವ್ರು ಹೇಳ್ತಿದ್ರು ವಿತೌಟ್ ಕ್ಯಾಮ್ರಾ ಮಾತಾಡ್ತೀಯಾ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗ್ತೀಯಾ ಅಂತ. ಸ್ವಲ್ಪ ಕ್ಯಾಮ್ರಾ ಶೈ ಇದ್ದೀನಿ ನಾನು ಆಯ್ತಾ. ಇದು ಸುವರ್ಣ ಸಖಿ ಮಾಡಿದ್ರಲ್ಲ, ಅಲ್ಲಿ ಎಷ್ಟು ಟೇಕ್ ಮೇಲ್ ಟೇಕ್ ಡೈಲಾಗ್ಗಳನ್ನ ಹೇಳ್ತಾ ಇದ್ದೀವಿ. ನನ್ನ ಫ್ರೆಂಡ್ ಯಶಸ್ವಿ ಅಂತ ಇದ್ದಾಳೆ, ನಿಧಾನ ಹೇಳಿ, ಸ್ವಲ್ಪ ಸಮಾಧಾನವಾಗಿ ಟೈಮ್ ತಗೊಂಡಿಲ್ಲ, ಬಡ 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 ಅಂತ ಹೇಳ್ಬಿಟ್ಟು ತಗ್ಗಿಸ್ಬಿಡೋದು. ಹಂಗೆ ಅಷ್ಟು ಸುತ್ತಮುತ್ತ ಜನ ಇದ್ರೆ ಭಯ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಇರಬೇಕು ಮೇನ್ ಥಿಂಗ್. ಒಬ್ಳೆ ಅಂದ್ಬಿಟ್ರೆ ನನ್ನ ಪಾಡಿ ನಾನು ವಿಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಸುತ್ತಮುತ್ತ ಜನ ಇದ್ರೆ ಸ್ವಲ್ಪ ಹೆದರ್ಕೊಂತೀನಿ. ಓಕೆ, ಬಟ್ ರೀಲ್ಸ್ ಮಾಡೋದ್ರಿಂದ ಸೀರಿಯಲ್ ಅಲ್ಲಿ ಅವಕಾಶ ಸಿಗುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಹೌದಾ? ಸಿಕ್ಕಿದೆ ಅಲ್ಲ ಮ್ಯಾಮ್, ಎಷ್ಟೊಂದು ಆಲ್ಮೋಸ್ಟ್. ಹೌದು, ಸಿಕ್ಕಿದೆ. ಬಟ್ ಇನ್ ಅಪ್ಕಮಿಂಗ್ ರೀಲ್ಸ್ ಮಾಡೋರ್ಗೆ ಅಂದ್ರೆ ನೀವು ಅದನ್ನ ಸಜೆಸ್ಟ್ ಮಾಡ್ತೀರಾ, ಅಥವಾ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ಬೇಕು ಆತರ ಇತ್ತು ಅಂತಂದ್ರೆ? ಇವಾಗ ಎಷ್ಟೊಂದು ಜನಕ್ಕೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೇಕು, ಇಲ್ಲ ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲ್ಲ. ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅವ್ರ ಟ್ಯಾಲೆಂಟ್ನ ಅಂದ್ರೆ ಏನಂತಾರೆ, ಟ್ಯಾಲೆಂಟ್ ಶೋಕೇಸ್ ಮಾಡಿದ್ರೆ ಯಾರಾದರೂ ಡೈರೆಕ್ಟರು ಯಾರಾದರೂ ನೋಡಿ ಇಷ್ಟ ಆದರೆ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಅಂದರೆ ಎಷ್ಟೊಂದು ಜನ ನಾನು ಇವರೇ ಇದಾರಲ್ಲ, ಭವ್ಯ ಗೌಡ ಅವರು, ಹೌದು, ಅವ್ರು ಟಿಕ್ಟಾಕ್ ಮಾಡ್ತಿದ್ರು, ತುಂಬ ಚೆನ್ನಾಗಿದ್ರು ನೋಡೋಕ್ಕೆ, ಹಾಗೆ ಸೆಲೆಕ್ಟ್ ಆದರು. ಆಮೇಲೆ ಇವರು ಅಷ್ಟೇ, ಇವಾಗ ಪ್ರೇಮ ಕಾವ್ಯ ಅಂತ ಮಾಡ್ತಿದಾರಲ್ಲ, ಅವರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ಟಿಕ್ಟಾಕ್ ಅಲ್ಲಿ. ನಾನು ಅನ್ಕೊಂತಿದ್ದೆ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ ಅಂತ. ಅವರು ಸೆಲೆಕ್ಟ್ ಆದ್ರು. ಹಂಗೆ ಚೆನ್ನಾಗಿ. ಓಕೆ ಹಂಸ, ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ನ ಬೇರೆ ತರ ತಗೋತಾರೆ. ಈಗ ನನಗೆ ಕೆಲವೊಂದ್ಸಲ ಕೆಲವೊಂದು ಕಮೆಂಟ್ ನೋಡಿದ್ರೆ ಸಿಕ್ಕಾವಡೆ ತಗದ್ ರಮ್ಮ ನಂಗೆ ಹೊಡೆದ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತೀನಿ ನಾನು. ತುಂಬಾ ಕೆಲವರು ಸುಮ್ಮನೆ ಮಾಡಕ್ ಕೆಲಸ ಇಲ್ದವ್ರು ಬಂದು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಪಾಸಿಟಿವ್ ಆಗಿ ಮಾಡೋರು ತುಂಬಾ ಜನ ಇದಾರೆ ಬಿಡಿ, ಅದನ್ನ ತಗೊಳ್ಳೋಣ. ಬಟ್ ಈ ತರ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಸೊ ಹೆಂಗೆ ನೀವು ಇದನ್ನ ಅಂದ್ರೆ ಆತರ ನೆಗೆಟಿವ್ ಕಮೆಂಟ್ ಅಂದ್ರೆ ಇದನ್ನ ಮಾಡ್ತಾರಲ್ಲ, ಸೀರಿಯಸ್ ಆಗಿ ತಗೋತಾರಲ್ಲ, ಅಂದ್ರೆ ಬ್ಲಾಕ್ ಮಾಡೋ ಲೆವೆಲ್ ವರ್ಗೂ ಹೋಗ್ತಾರಲ್ಲ, ಏನ್ ಹೇಳ್ತೀರಾ ಅವ್ರಿಗೆ ಅಂತ? ಯಾಕಂದ್ರೆ ನೀವು ತುಂಬಾ ಪಾಸಿಟಿವ್ ಆಗಿ ತಗೋತೀರಾ, ಅದಕ್ಕೆ ಕೇಳ್ತಾ ಇದೀನಿ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗಾಗ್ತಿತ್ತು ಅಂದ್ರೆ, ನನ್ಗೂ ಚೆನ್ನಾಗಿ ಬರ್ತಿತ್ತು ಕಮೆಂಟ್ಸ್, ವೈರಲ್ ಆಗ್ತಾ ಆಗ್ತಾ ಬ್ಯಾಡ್ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ನಾನು ಅಳ್ತಿದ್ದೆ ಒಂದೆರಡು ದಿನ. ಅಯ್ಯೋ ಬೇಡವೇ ಬೇಡ, ನನಗೇನಕ್ಕೆ ಬೇಕಪ್ಪ ಇದು, ಬೇಡವೇ ಬೇಡ, ಮಾಡದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಏನಾಯ್ತು, ಮನೇಲಿ ಹೇಳಿದ್ರು, ಹಾಕೋದಾಗ್ತಾರೆ, ನೀನೇ ತಲೆ ಕೆಡ್ಸ್ಕೊಂತೀಯ, ಡಿಲೀಟ್ ಮಾಡು, ಬ್ಲಾಕ್ ಮಾಡು, ನೀನು ಪಾಡೆ ನೀನು ಮಾಡ್ಕೊ, ನೀನು ಕೆಡ್ದಾಗೇನೋ ಮಾಡ್ತಿಲ್ವಲ್ಲ. ಯಾರನ್ನು ಒರಿಜಿನಲ್ ಅಕೌಂಟಿಂದ ಬಂದು ಕಮೆಂಟ್ ಹಾಕಲ್ಲ, ಫೇಕ್ ಅಕೌಂಟಿಂದ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ನಾವು ಕ್ಯಾಮ್ರಾ ಮುಂದೆ ಮಾತಾಡೋರು, ಅವ್ರಿಗೆ ಅಷ್ಟು ಇರಬೇಕಾದ್ರೆ ನಾವು ಕ್ಯಾಮ್ರಾ ಮುಂದೆ ಬಂದು ಧೈರ್ಯವಾಗಿ ಮಾತಾಡೋದು ನಮ್ಗಿನ ಅಷ್ಟು ಇರಬೇಡ. ಅವ್ರಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಂತು, ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದೆ. ಆವಾಗ ಏನಾಯಿತು, ಚೆನ್ನಾಗಿ ಜನಕ್ಕೆ ಇಷ್ಟ ಆಯಿತು. ಓಕೆ, ರೆಸ್ಪಾನ್ಸ್ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡೆ ಓಕೆ, ನನಗೇನೆ ಸಪೋರ್ಟ್ ಮಾಡ್ತಿದ್ದಾರೆ ಜನ, ಬ್ಯಾಡ್ ಕಮೆಂಟ್ ಹಾಕೋರಿಗೆ ಬೈತಿದ್ದಾರೆ ಅಂದ್ಬಿಟ್ಟು ನೆಕ್ಸ್ಟ್ ಹಾಗೆ ಮಾಡ್ಕೊಂಡು ಹೋದೆ. ಹಾಕ್ಲಿ, ನನಗೆ ಇವಾಗ ತಲೆನೇ ಕೆಡ್ಸ್ಕೊಳ್ಳೋ. ಫಸ್ಟ್ ಎಲ್ಲ ಕೋಪ ಬರ್ತಿತ್ತು, ಮಾಡೋದೇ ಬೇಡನಪ್ಪ ವೀಡಿಯೋಸ್ ಅಂತ ಅನ್ಸಿತ್ತು. ಬಟ್ ಇವಾಗ ಏನು ಅನ್ಸಲ್ಲ, ಯಾವ ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಡೆಲೀಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಹಂಗೆ ಮ್ಯಾಮ್, ಯಾರೂ ಇವಾಗ ನೀವು ನಿಜವಾಗ್ಲೂ ನನ್ನ ಕಂಟೆಂಟ್ ಇಷ್ಟಪಡ್ತೀರಾ ಅಂದರೆ ಜೆನ್ಯೂನಾಗಿ ಫಾಲೋ ಮಾಡ್ತೀರಾ, ಒಳ್ಳೆ ಕಮೆಂಟ್ ಹಾಕ್ತೀರಾ, ಶೇರ್ ಮಾಡ್ತೀರಾ. ಬಟ್ ನಿಮಗೆ ಇಷ್ಟ ಇಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರು ನನ್ನ ಫಾಲೋ ಮಾಡ್ತಿರಲ್ಲ, ನನ್ನ ಫೇಕ್ ಅಕೌಂಟ್, ಅವ್ರಿಗೆಲ್ಲ ನಾನೇ ತಲೆ ಕೆಡ್ಸ್ಕೋಬೇಕು. ನಾನು ಫಾಲೋ ಮಾಡ್ತಿದ್ದಾರಾ, ಓಕೆ ನಿಮಗೆ ಕಂಟೆಂಟ್ ಇಷ್ಟ ಆಗ್ತಿಲ್ವಾ, ಕಂಟೆಂಟ್ ಬಗ್ಗೆ ಮಾಡಿ, ನಾನು ಆಕ್ಸೆಪ್ಟ್ ಮಾಡ್ತೀನಿ. ಸುಮ್ಮನೆ ಬಂದ್ಬಿಟ್ಟು ಇವಳು ಅಂತೋಳು, ಇವಳು ಇಂತೋಳು, ಇವಳು ಮುಗ್ದಲ್ಲಿ ಹಂಗಿದೆ, ಇವಳು ಹಂಗೋಳೆ ಹಿಂಗೋಳೆ, ಏನಕ್ಕೆ ಎಕ್ಸೆಪ್ಟ್ ಮಾಡ್ಬೇಕು? ನಮ್ಮ ಮನೆಯವ್ರು ಹೇಳಿದ್ರೆ ನಾವು ತಡ್ಕೊಳ್ಳಲ್ಲ. ಇವು ಡೆಲೀಟ್ ಅಂದ್ರೆ ನಿಮಗೆ ಬ್ಯಾಡ್ ಕಮೆಂಟ್ಸ್ ಬಂತ ಡೆಲೀಟ್ ಮಾಡಿ. ಅವ್ರು ಏನು ನಮಗೆ ಊಟ ಹಾಕಲ್ಲ, ಅವ್ರು ಏನು ನಮಗೆ ಏನೂ ಮಾಡಲ್ಲ, ಸುಮ್ಮನೆ ಇಗ್ನೋರ್ ಮಾಡ್ಬೇಕಷ್ಟೇ ನಾವು. ಓಕೆ, ಯೂತ್ಸ್ ಆಗಿ ಅಂದರೆ ಒಂದು ಯೂತ್ಸ್ಗೆ ಯಾವೆಲ್ಲ ಜವಾಬ್ದಾರಿಗಳು ಇರಬೇಕು ಅಂತ ಅನಿಸುತ್ತೆ ನಿಮಗೆ? ಯಾಕಂದರೆ ತುಂಬ ಜನ ಈಗ ಬೇರೆ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಅಥವಾ ಇನ್ನೇನೋ ಕೆಲಸಗಳಲ್ಲಿ ಏನೋ ಒಂಥರ ಕೆಲಸಗಳು ಮಾಡ್ತಿರ್ತಾರೆ, ಬೇಡದೇ ಇರೋ ಕೆಲಸಗಳು ಮಾಡ್ತಿರ್ತಾರೆ. ಸೊ ಬೀಂಗ್ ಯೂತ್ಸ್ ಆಗಿ ಯಾವೆಲ್ಲ ಜವಾಬ್ದಾರಿಗಳನ್ನು ಅವ್ರು ಇಟ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ? ನೀವು ಯಾವ ಜವಾಬ್ದಾರಿ ಇಟ್ಕೊಂಡಿದ್ದೀರಾ ಫಸ್ಟ್? ಸೀರಿಯಸ್ ಕ್ವೆಶ್ಚನ್ ಕೇಳಿದ್ರೆ ಯೂತ್ ಅಂತ ಹೇಳಿದ್ರಲ್ಲ ಮೇಡಮ್, ನಾನು ಯೂತ್ ಮೇಡಮ್ ಅಂದ್ರಲ್ಲ, ಸೊ ಹಂಗಾಗಿ ಈ ಪ್ರಶ್ನೆ. ಯೂತ್ ಅಂದರೆ ನಮ್ಮಿಂದ ಸೊಸೈಟಿಗೆ ಏನು ಕೆಟ್ಟದಾಗಬಾರ್ದು ಮ್ಯಾಮ್, ಅಷ್ಟೇ ನನ್ನ ಪ್ರಕಾರ. ಅಷ್ಟೇ, ನಮ್ಮಿಂದ ಸೊಸೈಟಿಗೆ ಇನ್ನೂ ಕೆಟ್ಟದಾಗಬಾರ್ದು. ನಾವು ನಮ್ಮ ಸೊಸೈಟಿನ ಕೆಟ್ಟದಾಗೋದನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು, ಅದ್ರ ಆಪೋಸ್ ನಿಂತ್ಕೊಂಡು ಮಾತಾಡಬೇಕು. ಇಲ್ಲ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಬೇಕು. ಅಂದರೆ ನಮಗೇನಾದ್ರು ತೊಂದರೆ ಆಗ್ತಿದ್ರೆ
ಆ್ಯಸ್ ಅ ಸಿಟಿಸನ್ ನಾವೇನು ಮಾಡ್ಬೇಕು ಅದನ್ನ ಮಾಡಬೇಕು, ನಮ್ಮ ಕಡೆಯಿಂದನೂ ಸೊಸೈಟಿಗೆ ಇನ್ನೂ ತೊಂದರೆ ಮಾಡಬಾರ್ದು. ಅಷ್ಟೇ ಇರೋದು ನನ್ಗಷ್ಟೇ ಇರೋದು. ನೈಸ್. ಅಷ್ಟೇ, ನೆಗೆಟಿವ್ ಕಮೆಂಟ್ಸ್ ಆಗೋದು ಬಿಡಬೇಕು. ಹಾಕ್ಲಿ, ಪರವಾಗಿಲ್ಲ, ಡೆಲಿಟ್ ಮಾಡೋದಷ್ಟೇ. ಏನೇನು ಈ ವಿಡಿಯೋಸ್ಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ಗೊತ್ತಿಲ್ಲ. ಯಾ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಪ್ಲೀಸ್ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ, ನನಗೂ ಬೇಜಾರಾಗುತ್ತೆ. ಜಸ್ಟ್ ಬಿಕಾಸ್ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಅಂತ ನನಗೇನು ಬೇಜಾರಾಗಲ್ಲ ಅಂತ ಅಲ್ಲ, ಬೇಜಾರಾಗಿ ಕೋಪ ಬಂದು ಎಲ್ಲ ಲಾಸ್ಟಿಗೆ ಟರ್ನ್ ಆಗಿ ಪಾಸಿಟಿವ್ ಆಗಿ ರಿಪ್ಲೈ ಮಾಡೋದಷ್ಟೇ. ಫಾರ್ ಶ್ಯೂರ್ ಇದು ನಿಮಗೆ ವಿಡಿಯೋಗೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನನಗೂ ಅಂದ್ರೆ ಹೇಳ್ತಾರೆ, ಯಾಕೆ ಇವ್ರದ್ದು ಇಂಟರ್ವ್ಯೂ ಮಾಡಿದ್ರೆ ಈ ಥರ ಎಲ್ಲ ಹೇಳ್ತಾರೆ. ಬಟ್ ಏನಂತ ಅಂದ್ರೆ ಒಂದು ಫನ್ ಇರುತ್ತೆ. ನಾವು ಬರೀ ಸೆಲೆಬ್ರಿಟಿಗಳನ್ನೇ ಇಂಟರ್ವ್ಯೂ ಮಾಡಿರ್ತೀವಲ್ಲ, ಫಾರ್ ಅ ಚೇಂಜ್ ಈ ಥರ ಕ್ರಿಯೇಟರ್ನು ಇಂಟರ್ವ್ಯೂ ಮಾಡೋಣ, ಅವ್ರನ್ನೂ ಸೆಲೆಬ್ರಿಟಿಯಾಗಿ ಬೆಳೆಸೋಣ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕಷ್ಟೇ ಇವತ್ತು ಹಂಸ ಅವ್ರದ್ದು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರು ಒಂದಿಬ್ರು, ಮೇಡಮ್ ನೀವು ಇವ್ರದ್ದೆಲ್ಲ ಇನ್ಫ್ಲುಯೆನ್ಸರ್ಸ್ ಮಾಡ್ತಿರಲ್ಲ, ನೀವು ಯಾಕೆ ಇವ್ರದ್ದು ಮಾಡಬಾರ್ದು, ಒಳ್ಳೆ ಸಖತ್ ಕ್ರಿಂಜ್ ಕಂಟೆಂಟ್ ಮಾಡ್ತಾರೆ ಅಂತ. ಕ್ರಿಂಜ್ ಕಂಟೆಂಟ್ ಮಾಡ್ತಾರೆ ಮೇಡಮ್, ಮಾಡಿ ಅಂತ ಹೇಳಿದ್ರು. ಅವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಐ ಹ್ಯಾವ್ ಮೆಸೇಜಸ್ ಆಯ್ತಾ. ಸೊ ನಾನು ಯಾರಿದು ಹಂಸ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ ಪ್ರೊಫೈಲು. ಆಮೇಲೆ ಬಂದು ನಿಮ್ದೆಲ್ಲ ಏನ್ ಅನ್ಸಿಲ್ಲ, ಬಟ್ ಸಕ್ಕದಾಗಿ ರಿಪ್ಲೈ ಮಾಡ್ತೀರಾ ನೀವು ಕಮೆಂಟ್ಸ್ಗೆ. ನನಗೂ ಟ್ಯಾಲೆಂಟ್. ಹೌದು, ಹೇಳ್ತೀನಿ ಬಿಡಿ ಆಮೇಲೆ. ಇಲ್ಲ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ವಿಡಿಯೋಸು. ನಾನು ನೋಡಿದೆ ಆಮೇಲೆ, ಓಕೆ ಚೆನ್ನಾಗಿ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಫನ್ ಮಾಡೋಣ, ಹಾಗಂದ್ರೆ ಒಂದು ಇವ್ರನ್ನ ಒಂದು ಇಂಟರ್ವ್ಯೂ ಥರ ಅಥವಾ ಒಂದು ಫನ್ ಮಾಡೋಣ, ಆ ಥರ ಇಂಟರ್ವ್ಯೂ ಮಾಡೋಣ ಅನ್ನೋ ಥರ ಕೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಯಾಕಂದರೆ ಇವ್ರು ಸ್ಟೋರಿ ತಿಳ್ಕೊಳ್ಳೋರು ಸುಮಾರು ಜನ ಇರ್ತಾರೆ. ನೀವು ನೆಗೆಟಿವ್ ಕಮೆಂಟ್ ಹಾಕಿರೋರೆ ಹೋಗಿ ನೋಡಿ ಬೇಕಾರೆ, ಅವರೇ ಕುತ್ಕೊಂಡು ನಿಮ್ ಸ್ಟೋರಿ ನೋಡಿರ್ತಾರೆ ಅಲ್ವಾ. ಅವ್ರು ಹೆಂಗ್ ಗೊತ್ತಾ, ಒರಿಜಿನಲ್ ಅಕೌಂಟ್ ಇಂದ ಮಾಡಕ್ಕಾಗಿರಲ್ಲ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬಂದು ಮಾಡಿ. ಎಲ್ಲ ನಮಗೆ ಗೊತ್ತಿರೋರೇನೆ. ಈಗ ನಾನು ಎಷ್ಟೊಂದ್ ಜನದ್ ಮಾಡಿದೀನಿ, ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ, ಏನ್ ಮಾಡಲ್ಲ ಹಂಗಿಂಗ್ ಅಂತ. ಬಟ್ ಸುಮಾರು ಜನ ನಮ್ಗೆ ವ್ಯೂಸು ಅದೇ ಹೋಗಿರುತ್ತೆ. ಆಮೇಲೆ ಮೋರ್ ಓವರ್ ಜಾಸ್ತಿ ರಿಯಾಕ್ಷನ್ಸು ಅದೇ ವಿಡಿಯೋಗೆ ಬಂದಿರುತ್ತೆ. ವೈರಲ್ ಆಗಿರೋ ವಿಡಿಯೋಸ್ಗೆನೆ ಬಂದ್ಬಿಟ್ಟು ಕಮೆಂಟ್ ಹಾಕೋದು, ಬ್ಯಾಡ್ ಕಮೆಂಟ್ ಹಾಕೋದು. ಇಟ್ ಹ್ಯಾಪನ್ಸ್. ಸೊ ನಾವು ಪಾಸಿಟಿವ್ ಆಗೇ ಇರೋಣ. ಏನೇ ಬಂದರು ಹಂಸ ಅವ್ರ ಥರ ಪಾಸಿಟಿವ್ ಆಗೇ ತಗೊಳ್ಳೋಣ. ನಾನು ನಿಮ್ದು ಯಾವುದೋ ಒಂದು ಕಮೆಂಟ್ ನೋಡಿದೆ, ನಿಮ್ಮ ಲುಕ್ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರಲ್ಲ ಅವರು. ನಿಜವಾಗ್ಲೂ ಅದನ್ನ ನೀವು ರಿಪ್ಲೈ ಮಾಡ್ತಿರಲ್ಲ ಪಾಸಿಟಿವ್ ಆಗಿ. ನಾನಾಗಿದ್ರೆ ತೆಗೆದು ಬ್ಲಾಕ್ ಕರಿಮೆ ಅಂತ ಹಾಕಿದ್ರಲ್ಲ, ಅವ್ರ ಪ್ರೊಫೈಲ್ ನೋಡ್ಬಿಟ್ಟಿದ್ರೆ ನಾನು ನೋಡಿದೆ. ಓಕೆ ಇವರೇ ಚೆನ್ನಾಗಿರೋ, ಓಕೆ ಅಕ್ಸೆಪ್ಟ್ ಮಾಡ್ತೀನಿ, ಕಪ್ಪಿದ್ದೀನಿ, ಡಸ್ಕಿದ್ದೀನಿ, ಅಕ್ಸೆಪ್ಟ್ ಮಾಡ್ತೀನಿ ನಾನು. ನೋಡಿದೆ ಪ್ರೊಫೈಲ್, ಅವ್ರು ಹೆಂಗಿದ್ದಾರೆ ನೋಡೋಣ. ಅಣ್ಣ ಫುಲ್ ಸೂಪರ್ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್ ಹಂಸ. ಒಂದಷ್ಟು ಜನ ಮೆಸೇಜ್ ಹಾಕಿದ್ರು. ನಾನು ಅದಾದಮೇಲೆ ನಾನು ನಿಮ್ಮದು ಪೇಜ್ ಚೆಕ್ ಮಾಡಿದೆ. ಓಕೆ ಫೈನ್, ಲೆಟ್ಸ್ ಹ್ಯಾವ್ ಫನ್ ಅಂತ ಅನಿಸ್ತು. ಯಾಕಂದರೆ ಯೂಶ್ವಲಿ ನಾವು ಸೆಲೆಬ್ರಿಟಿಗಳ ಜೊತೆ ಎಲ್ಲ ಇಂಟರ್ವ್ಯೂ ಮಾಡಿರ್ತೀನಿ. ಸೊ ನಿಮ್ಮಂಥ ಕ್ರಿಯೇಟರ್ಸ್ಗಳು ಸ್ಟೋರಿ ಅಂದರೆ ಕೆಲವರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ತಾರೆ ಇವ್ರು, ಹೆಂಗಿದ್ದಾರೆ, ಇವ್ರ ಲೈಫಲ್ಲಿ ಏನಾದ್ರು ಸ್ಟ್ರಗ್ಲಿಂಗ್ಸ್ ಇರುತ್ತಾ ಅಂತ. ಅದು ತಿಳ್ಕೊಳ್ಳೋ ಅಂಥ ಪ್ರಯತ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಸೊ ಏನು ಹೇಳ್ತೀರಾ, ಹೆಂಗಿತ್ತು ಇಂಟರ್ವ್ಯೂ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಅದೇ ತುಂಬ ಖುಷಿ ಆಯಿತು ಮ್ಯಾಮ್, ತುಂಬ ಫ್ರೆಂಡ್ಲಿ ಆಗಿ ಮಾತಾಡ್ಸಿದ್ರಿ. ಭಯ ಏನೂ ಆಗಲಿಲ್ಲ. ಹಳೇದು ನನಗೆ ಫಸ್ಟ್ ಟೈಮ್ ಭಯ ಆಯಿತು, ಇಲ್ಲೂ ಭಯ ಆಗ್ತಿತ್ತು. ಇವಾಗ ಅಷ್ಟು ಭಯ ಇಲ್ಲ, ಸ್ವಲ್ಪ ಓಪನ್ ಆಗಿ ಮಾತಾಡಿದೆ. ಫೈನ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ಆದಷ್ಟು ಬೇಗ ನೀವು ಸಪ್ತಮಿ ಗೌಡ ಇನ್ನೊಂದು ವರ್ಷನಾಗಿ ಒಳ್ಳೇದಾಗಲಿ ನಿಮಗೆ. ಒಳ್ಳೊಳ್ಳೆ ಕೆಲಸಗಳು ಮಾಡಿ, ಈ ಥರ ನಗ್ಸೋವಂಥ ಪ್ರಯತ್ನ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಬೇಜಾರಾಗ್ತಿರುತ್ತೆ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀವು ನಗ್ಸೋರಾದರೆ ಇದ್ದರೆ ಮೈಂಡ್ ರಿಫ್ರೆಶ್ ಆಗೋ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಹಂಸ ಅವರೇ. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಈ ಒಂದು ಇಂಟರ್ವ್ಯೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.